सद्गुरुभ्यो नमः वन्देदं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म शृणु मद्भक्तेः माहात्म्यं मद्भक्तेः माहात्म्यं ಹೇಳ್ತಾನೆ ಇವಾಗ ಸಮೂಹಂ ಉಪದೇಶ ಆಯ್ತಲ್ಲ ಭಾಷ್ಯ ಆಗಿಲ್ವಾ ಕೇಳಯ್ಯ ಅರ್ಜುನ ನನ್ನ ಭಕ್ತನ ಮಾಹಾತ್ಮ್ಯ ಹೇಳ್ತೀನಿ ಕೇಳು ನನ್ನ ಭಕ್ತನಾದ್ರೆ ಏನ್ ಆಗ್ತಾನೆ ಹೇಗಾಗ್ತಾನೆ ಅಂತ ಈ ಕ್ರಿಶ್ಚಿಯನ್ರು ಮುಸಲ್ಮಾನರು ಕನ್ವರ್ಟ್ ಮಾಡುವಾಗ ಹಿಂದೂಗಳಿಗೆ ನಿಮ್ಮಲ್ಲಿ ಪಾಪ ಮಾಡ್ಬಿಟ್ರೆ ರೆಮಿಡಿ ಇಲ್ಲ ಅದಕ್ಕೆ ಪರಿಹಾರ ಇಲ್ಲ ಬರೀ ಓಡಿಸ್ಬಿಡ್ತಾ ಆಗುತ್ತೆ ನಮ್ಮಲ್ಲಿ ಏನು ಯೇಸು ಅಥವಾ ಕ್ಷಮಾ ಮಾಡ್ಬಿಟ್ರೆ ಯೇಸು ಎಲ್ಲ ಬಿಡಿಸ್ಬಿಡ್ತಾನೆ ತಲಾಕ್ ಅಂದ್ಬಿಟ್ರೆ ಎಲ್ಲ ಹೋಗ್ಬಿಡ್ತಾನೆ ಏನೋ ಆಗಿರುತ್ತೆ ನಮ್ಮಲ್ಲಿರ್ತಕ್ಕಂತಹ ಪ್ರಾಯಶ್ಚಿತ್ತ ಯಾವ ಸಂಸ್ಕೃತಿಯೂ ಇಲ್ಲ ಎಂಥ ಪಾಪಿ ಆಗಿದ್ದು ಏನೇ ಆಗಿರಲಿ ಎಲ್ಲರಿಗೂ ಆಪ್ಷನ್ ಕೊಟ್ಟಿದೆ ಶುದ್ಧಿ अपि चेत् सुदुराचारो भजते मामनन्यभाक् साधुरेव स मन्तव्यः सम्यग् व्यवसितो हि सः अभिजेत् सुदुराचारो भजते मामनन्यभाक् साधुरेव च मन्तव्यः सम्यग् व्यवसितो हि सः अपि चेत् सुदुराचारः भजते माम् अनन्यभाक् साधुः एव सः मन्तव्यः सम्यक् व्यवसितः हि सः दुराचार सुदुराचार सुष्ठु दुराचार पंचमहापातक ಮಾಡಿದ ಬ್ರಹ್ಮಹತ್ಯಾದಿ ಪಂಚಮಹಾಪಾತಕ ಮಾಡಿದ ಸರಿ ಅವನಿಗೂ ಆಪ್ಷನ್ ಉಂಟು ಅದ್ಯಾರು ವಾಲ್ಮೀಕಿಗಳು ಹೇಗಿದ್ರು ಎಂಥವರಾದ್ರು ಆ ಅಜಾಮಿಳ ಹೇಗಿದ್ದ ಹೆಂಗಾದ ಅವನು ಎಂತೆಲ್ಲ ಉದ್ಧಾರ ಇದ್ದಾರೆ ನಮ್ಮ ಇತಿಹಾಸದಲ್ಲಿ ನೋಡಿದ್ರೆ ಮಹಾ ಪಾಪಿಗಳಿಗೂ ಕೂಡ ತಿರುಗಿಬಿಟ್ಟು ಮಹಾಭಕ್ತರಾಗಿರೋ ಕಥೆ ಬೇಕಾದಷ್ಟಿದೆ ಭಾರಿ ದುರಾಚಾರಿ ಆಗಿದ್ರು ಕುಡುಕ ಅಭಿಚಾರಿ ಕಳ್ತನ ಮಾಡ್ತಾನೆ ಹತ್ಯೆ ಮಾಡ್ತಾನೆ ಅಂತ ಆಗಿದ್ರು ಕೂಡ ಪಶ್ಚಾತ್ತಾಪ ತಿಳ್ಕೊಬಿಟ್ಟು ನಾನು ಮಾಡಿದ್ ತುಂಬಾ ತಪ್ಪಾಯ್ತು ನಾನು ಈ ರೀತಿ ಮಾಡಬಾರ್ದಾಯ್ತು ಪರಮಾತ್ಮ ಕ್ಷಮಿಸ್ಬಿಡು ತಂದ್ಕೊಂಡು ಅನನ್ಯ ಭಾಗ್ ಭಜತೆ ಇನ್ನೊಂದನ್ನು ಭಜಿಸಿದೆ ಪರಮಾತ್ಮನೇ ಭಜಿಸ್ತಾ ಇದ್ದಾನೆ ಪರಮಾತ್ಮನಿಗಾಗಿ ನಾನು ಡೆಡಿಕೇಟ್ ಮಾಡ್ಕೊಂಡ್ಬಿಟ್ಟ ಇಂದಿನ ಮುಂದಕ್ಕೆ ಪರಮಾತ್ಮನ ಚಿಂತನೆ ಭಜನೆ ಸ್ತೋತ್ರ ಜಪ ಬಿಟ್ಟು ಇನ್ನೊಂದನ್ನು ಮಾಡಲ್ಲ ಅಂತ ಬಿಟ್ಟ ಅಂದ್ರೆ ಸಾಧುರೇ ವಾಸಃ ಅವನು ಮಹಾತ್ಮ ಸತ್ಪುರುಷ ಅಂತ ತಿಳ್ಕೊಬೇಕಂತೆ ಹಿಂದಿನ ಯಾವ್ದನ್ನು ನೀವು ಕನ್ಸಿಡರ್ ಮಾಡಿ ನೋಡಕ್ ಹೋಗ್ಬೇಡಿ ಎಷ್ಟೇ ಪಾಪ ಮಾಡಿರ್ಲಿ ಏನೇ ಮಾಡಿರ್ಲಿ ಇದರಿಂದ ಮುಂದಕ್ಕೆ ನಾನು ಭಗವಂತನಿಗೆ ಶರಣಾಗತನಾಗಿದ್ದೀನಿ ನನಗೆ ಭಗವಂತನೇ ಗತಿ ನಂಗೆ ಅವನೇ ನನಗೆ ಬಂಧು ಅವನೇ ನನ್ನ ಸ್ವಾಮಿ ಅಂದ್ಕೊಂಡು ಮುಳುಗಿಬಿಟ್ಟ ಪರಮಾತ್ಮ ಚಿಂತನೆ ಮುಳುಗಿಬಿಟ್ಟ ಅಂದ್ರೆ ಅವನನ್ನು ಸತ್ಪುರುಷ ಎಂಬುದಾಗಿ ತಿಳಿಬೇಕಂತೆ ಸಾಧುರೇವ ಸಮಂತವ್ಯ ಯಾಕೆಂದ್ರೆ ಏಕೆಂದರೆ ಸಹ ಸಮ್ಯಕ್ ವ್ಯವಸಿತ ಸರಿಯಾದ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇದುವರೆಗೆ ಅವಿವೇಕದಿಂದ ದುಷ್ಟ ಸಂಘದಿಂದ ದುಷ್ಟ ಕಾಲ ದುಷ್ಟ ಪರಿಸರ ಏನೋ ಅವನಿಗೆ ಕೆಟ್ಟ ಮಾರ್ಗ ಎಳೆದ್ಬಿಡ್ತು ಯಾವಾಗ ಯಾವ ಜನ್ಮದ ಏನ್ ಪುಣ್ಯ ಮಾಡಿದ್ನೋ ಅಥವಾ ಈಗಲೇ ಏನೋ ಅವನಿಗೆ ಅನ್ನಿಸ್ತೋ ತಿರ್ಕೊಂಡ್ಬಿಟ್ಟ ನಾನು ಮಾಡಿದ್ ತುಂಬಾ ತಪ್ಪಾಯ್ತು ಅನ್ಕೊಂಡ್ಬಿಟ್ಟು ಬಂದ್ಬಿಟ್ಟ ಅಂದ್ರೆ ಮಹಾತ್ಮನ ಆಗ್ಬಿಡ್ತಾನೆ ಹೆಂಗಾಗ್ಬಿಡ ಲೋಕೋತ್ತರ ಮಹಾತ್ಮ ಆಗ್ಬಿಡ್ತಾನೆ ಸೂರ್ಯ ಕಥೆ ಹೇಳ್ಕೊಳ್ಳೋವಾಗ ಅವರ ಮಹಾ ಇದಾಗಿದ್ದಂತೆ ಭಾರಿ ದುರಾಶೆ ಆಗಿದಂತೆ ಆಮೇಲೆ ಮಹಾತ್ಮರಾದವರು ತುಂಬಾ ಜನ ಆಗಿದ್ದಾರೆ ಅದು ನಿಶ್ಚಯ ಇದೆಯಲ್ಲ ಭಗವಂತನೇ ಬೇಕು ಒಂದು ನಿಶ್ಚಯ ಆಗತಕ್ಕಂತಹ ಒಂದು ನಡವಳಿಕೆ ಅನುಷ್ಠಾನ ಸಾಧನೆ ಇದೆಯಲ್ಲ ಆ ಜೋರಾಯ್ತು ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಅಷ್ಟು ಪಾಪವು ಭಸ್ಮಸ ಕುರುತಿ ಅರ್ಜುನ ಬೆಂಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿದ್ರೆ ಹೇಗೆ ಯಾರು ಸುಟ್ಟಾಗುತ್ತಾ ಭಗವಂತನ ಪ್ರೇಮ ಭಕ್ತಿ ಅನ್ನೋ ಬೆಂಕಿಗೆ ಎಲ್ಲಾ ಪಾಪನ ಪೆಟ್ರೋಲ್ ಸುಟ್ಟೋಗ್ಬಿಡುತ್ತೆ ಪಾಪಗಳ ಪೆಟ್ರೋಲು ಭಗವದ್ಭಕ್ತಿ ಅನ್ನೋದೇ ಬೆಂಕಿ ಅದು ಕೊಟ್ಬಿಟ್ರೆ ಪಾಪ ಅನ್ನೋ ಪೆಟ್ರೋಲ್ ಸೀಮೆನ ಭಸ್ಮ ಬೂದಿ ಆಗೋಗುತ್ತೆ ಅದೇ ನಿಶ್ಚಯ ಚೆನ್ನಾಗಿರ್ಬೇಕು ಜೋರಾಗಿರ್ಬೇಕು ದೀರ್ಘಕಾಲ ಮಾಡ್ಬೇಕು ಒಂದ್ ದಿವಸ ಏನೋ ಪಶ್ಚಾತ್ತಾಪ ಮತ್ತೆ ಇದಾಗ್ಬೋದು ಪ್ರಾಯಶ್ಚಿತ್ತ ಶಬ್ದ ಕರ್ಸ ಪ್ರಾಯ ಪಶ್ಚಾತ್ತಾಪ ಹೊಂದಿದ ಚಿತ್ತ ಅಂದ್ರೆ ಮನಸ್ಸು ಅಂತ
ಪಶ್ಚಾತ್ತಾಪ ಹೊಂದಿದ ಮನಸ್ಸಿಗೆ ಪ್ರಾಯಶ್ಚಿತ್ತ ಅಂತ. ಮತ್ ಪಾಪ ಮಾಡ್ತೀನಿ ಅಂದ್ರೆ ಪ್ರಾಯಶ್ಚಿತ್ತ ಅಲ್ಲ ಅದು. ಪಶ್ಚಾತ್ತಾಪ ನಿಂಗೆ ಆಗಿಲ್ಲ ಆಗತ್ತ. ಪಶ್ಚಾತ್ತಾಪ ಅಂದ್ರೆ ಇನ್ನೇನು ಮಾಡು ನಾ ಆ ಪಾಪಕ್ಕೆ ಕಮಿಟ್ ಆಗಲ್ಲ, ಮಾಡೋದಿಲ್ಲ, ತೊಡಗೋದಿಲ್ಲ, ಕೈ ಹಾಕೋದಿಲ್ಲ, ಏನೋ ಅವಿವೇಕದಿಂದ ಏನೋ ಮಾಡಿದೆ ಆಯ್ತು ಮರ್ತು ಬಿಡು ಅಂತಾರೆ ಭಗವಂತ. ನಮ್ಮ ಮುನಿಗಿ ಮಹಾರಾಜ ಇರ್ತ ಅವ್ರು ಬಂದಿದ್ದಂತೆ, ಮಹಾಪಾಪಿ ನಾನು, ನನ್ನನ್ನ ಇದನ್ ಮಾಡಿ ಒಬ್ಬ ಮನುಷ್ಯನಾಗಿ ಮಾಡಿ ಹಾಗೆ ಅಂತ ನಂಗೊಂದು ಮಾತು ಕೊಡೋದಂತೆ, ಏನು ಇನ್ ಮುಂದೆ ಅದನ್ನ ಮಾಡೋದಿಲ್ಲ, ನೀವ್ ಹೇಳ್ದೆ ನಾನು ನಡ್ಕೋತೀನಿ, ಮಾತು ಕೊಡೋದು ಆಯ್ತು ಇಂಬಿಟ್ಟ. ಅದೇನದು ದಿನ ಅವ್ರು ಹೇಳಿದಂತೆ, ದಿನ 8 ರಿಂದ 10 ಗಂಟೆ ರಾಮನಾಮ ಜಪ, ಪ್ರೀತ ಭಾವನ ಹಿತಾರನ್ನ ರಾಮನದು. ಈ ಕೆಲಸ ಮಾಡ್ಕೊಂಡೇ ಮಾಡ್ಬೋದು, ಆಯ್ತು ಏನ್ ಮಾಡ್ಕೊಂಡೇ ಮಾಡು, ಯಾವಾಗೂ ರಾಮನಾಮ ಜಪ ಮಾಡ್ತಾ ಇದ್ರು. ಮುಂದೆ ಆ ಪಾಪ ನಾ ತಗೋತೀನಿ ತಗೊಂಡ್ಬಿಟ್ರಂತೆ ಪಾಪ. ಇದು ಹುಷಾರ ಬಿಟ್ಟಂತೆ ಒಂದು ವಾರ. ಮಹಾರಾಜರಿಗೂ ಅದು ಎಷ್ಟು ಎಫೆಕ್ಟ್ ಆಯ್ತು ಅಂತಂದ್ರೆ, ಪಾಪ ತಗೊಂಡೇ ಕೂಡಲಿಗೆ ಮಾನ ಹುಷಾರ ಒದ್ದಾಡ್ಬಿಟ್ರಂತೆ ಒಂದ್ ವಾರ. ಅವ್ರು ಗೆದ್ದೋಗ್ಬಿಟ್ಟ. ಈ ಲಾಟು ಅಂತ ಒಬ್ಬ ಮಹಾ ಅವನು ಮಹಾ ಪರಮಹಂಸತ್ವ ಹೋದ, ಬಹಳ ಇದಾಗಿದ್ದ, ಅವನು ದುರಾಚಾರ್ಯ ಆಗಿದ್ದ. ಎತ್ತು ಬಿಟ್ರು ಮಹಾರಾಜ ಪರಮಹಂಸರು. ಆ ಸತ್ಸಂಗ ಇದೆಯಲ್ಲ, ಮಹಾತ್ಮದ ಸಂಘ, ಅದಕ್ಕೆ ಇರೋ ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಭಗವಂತನ ನನಗಿಂತ ನನ್ನ ಭಕ್ತ ಶಕ್ತಿ ಹೆಚ್ಚು ಅಂತಾನೆ. ನನ್ನನ್ನು ನೆಚ್ಕೋಕ್ಕಿಂತ ನನ್ನ ಭಕ್ತನ ಹಿಡ್ಕೊಳ, ನನ್ನ ಭಕ್ತ ನಿನ್ನ ಇರ್ತಾನೆ ಅಂತಂದಾನೆ. ನಾನಾದ್ರೆ ಅಗೋಚರ, ಅದು ಅವ್ಯಕ್ತ, ಅತೀಂದ್ರಿಯ, ನನ್ ಇದಾಗಲ್ಲ. ನನ್ನ ಭಕ್ತ ಕಣ್ಣಿಗೆ ಕಾಣ್ತಾನೆ ಮುಂದಿದ್ದಾನ, ಅವನು ಓಡಾಡೋ ಪರಮಾತ್ಮ. ಅವನು ಹಿಡ್ಕೊ, ಅವನು ಹೇಳ್ದಂಗೆ ನಡ್ಕೊ, ನೋಡು ನಿಂಗೆ ಏನಾಗ್ತೀಯ ಅಂತ. ಅಪ್ಪಟ ಬಂಗಾರ, 24 ಕ್ಯಾರೆಟ್ ಬಂಗಾರ ಆಗ್ಬಿಡ್ತೀಯ ನೀನು, ಚಿನ್ನ ಆಗ್ಬಿಡ್ತೀಯ. ಹಂಗೆ ಎಂಥವ್ರಾಗಿದ್ದು ಮಾಡ್ಬಿಡ್ತಾರೆ. ಅತ್ಯಂತ ದುರಾಚಾರಿ ಆಗಿದ್ರು ಕೂಡ ಅಲ್ಲಿ ಅರ್ಜುನ ನನ್ನನ್ನು ಅನನ್ಯ ಭಾವಕ್ಕೆ ಬೇರೆಯಿಂದ ಭಜಿಸದೆ ನನ್ನನ್ನೇ ಭಜಿಸ್ತಾ ಇದ್ದ ಪಕ್ಷದಲ್ಲಿ ಅವನನ್ನು ಸಾಧು ಎಂಬುದಾಗಿ ತಿಳಿಯಬೇಕು. ಏಕೆಂದ್ರೆ ಅವನು ಸರಿಯಾಗಿ ನಿಶ್ಚಯ ಮಾಡಿರುತ್ತಾನೆ ಅಂತಂದ ಭಗವಂತ. ಅಪಿಚೇತ್ ಯದ್ಯಪಿ ಸುದುರಾಚಾರಃ ಸುಷ್ಠು ದುರಾಚಾರಃ ಅತೀವ ಕುತ್ಸಿತಾಚಾರೋಪಿ ಭಜತೆ ಮಾಂ ಅನನ್ಯಭಾಗ್ ಅನನ್ಯಭಕ್ತಃ ಸನ್ ಸಾಧುರೇವ ಸಮ್ಯಕ್ ವೃತ್ತ ಏವ ಸಹ ಮಂತವ್ಯಃ ಜ್ಞಾತವ್ಯಃ. ಒಂದು ವೇಳೆ ಹಾಗಿದ್ದರೂ ಅಪಿ ಅನ್ನೋದು ಇದಾಗಿದ್ದರು ಅಂತ ಇಚ್ಛೇತನೆ, ಅಪಿ ಇಚ್ಛೇತ ಎರಡೂ ಇದೆ ಶ್ಲೋಕದಲ್ಲಿ. ಹೀಗಿದ್ರು ಕೂಡ ಅಂತ ಭಾರಿ ದುರಾಚಾರಿ ಆಗಿದ್ರು ಕೂಡ ಅತ್ಯಂತ ಮಾಡಬಾರ್ದು ಕೆಲಸ ಮಾಡಿದ್ದಾರೆ. ಏನ್ ಜಗತ್ತಿನಿಲ್ಲ ಅಂತ ಪಾಪದ ಕೊಡ ತುಂಬೋಗಿದೆ, ಪಾಪದ ಕೊಡ ತುಂಬೋಗಿದೆ, ಹಂಡೆ ತುಂಬೋಗಿರ್ಲಿ. ಆ ಸುಷ್ಟು ದುರಾಚಾರಿ ಉಚಿತ ಕುಚಿತಾಗಿ ಎಲ್ಲರೂ ತೂತು ಉಗಿಯೋಷ್ಟು ದುರಾಚಾರಿ. ಯೋ ಎಂತ ಗಲೀಜು, ಎಂಥ ಕುಡುಕ, ಎಂಥ ದರಿದ್ರ ನೀಚ, ಅವನ ಹತ್ತ ಬಂದನ ಅಸಹ್ಯ ಅಂತ ಅಷ್ಟರ ಮಟ್ಟಿಗೆ ಜುಗುಪ್ಸಿತನಾಗಿದ್ದರೂ ಕೂಡ ಅವನು ಭಗವಂತನನ್ನ ಅನನ್ಯ ಭಕ್ತಿಯಿಂದ ಪ್ರೇಮಿಸಿ ಶುರು ಮಾಡ್ಬಿಟ್ಟ, ತನ್ನನ್ನ ಒಪ್ಪಿಸ್ಕೊಂಡ್ಬಿಟ್ಟ. ಭಗವಂತನ ನಿರಂತರ ಸ್ಮರಣೆ, ಅವನ ನಾಮಸ್ಮರಣೆ, ಅವನ ರೂಪಸ್ಮರಣೆ, ಅವನ ಕಥಾಸ್ಮರಣೆ, ಅವನ ಲೀಲಾಸ್ಮರಣೆ ಮಾಡ್ಕೊಂಡು ಅವನ ಚಿಂತೆ ಅಷ್ಟೇ. ಸದ್ಯಕ್ಕೆ ಆರಂಭದಲ್ಲೂ ಅಷ್ಟೇ, ಆಮೇಲೆ ಆತ್ಮರ ಪ್ರೇಮಿಸೋದು. ಸದ್ಯಕ್ಕೆ ಸಗುಣ ಸಾಕಾರವಾಗಿ ಕಥಾರೂಪದಿಂದ ಭಗವಂತನ ಬದಾನೆ, ಜಗತ್ತಿಗೆ ನಿಯಾಮಕ, ಇಡೀ ಪರಮಾತ್ಮ ಜಗತ್ತಿಗೆ ಸೃಷ್ಟಿಕರ್ತ, ಅವನು ಎಲ್ಲಕ್ಕೂ ಸ್ವಾಮಿಯಾಗಿದ್ದಾನೆ, ಅವನಿಂದಲೇ ಇಡೀ ಜಗತ್ತಲ್ಲಿ ನಡೀತಿರೋದು ಅನ್ನೋದನ್ನು ತಿಳಿದು ಅವನ ಗುಣಗಳನ್ನ, ಕೀರ್ತನೆಯನ್ನ, ನಾಮಗಳನ್ನ ತಿಳಿದು ಮಾಡ್ತಾ ಇದ್ದವನಾದರೆ ಅನನ್ಯ ಭಕ್ತಿಯಿಂದ ಇನ್ನು ಬೇರೆ ಕಡೆ ಪ್ರೇಮವನ್ನು ಕೊಡದೆ ಭಗವಂತನಲ್ಲೇ ಪ್ರೇಮವನ್ನು ಕೊಟ್ಟು ಮಾಡ್ತಾ ಇದ್ರೆ ಅವನನ್ನ ಸಾಧು ಎಂಬುದಾಗಿ ತಿಳಿಯಬೇಕು. ಸರಿಯಾಗಿ ನಿಶ್ಚಯ ಮಾಡಿಕೊಂಡಿದ್ದಾನೆ, ಮಹಾತ್ಮ ಎಂಬುದಾಗಿ ಒಂದು ನಿಶ್ಚಯ ಅನ್ಕೋಬೇಕಂತ. ಇನ್ನು ಯಾವ್ದು ನೋಡಕ್ ಹೋಗ್ಬಾರ್ದು. ಯಾರಾದ್ರೂ ಹಿಂದಿನ ನೋಡಿ ಹಂಗ್ ಮಾಡಿ ಅಂತಂದ್ರೆ ಆ ಪಾಪ ತಗೋತಾನೆ. ಆ ಪಾಪಿಷ್ಠರಾಗಿದ್ದು ಅವನು ಪಶ್ಚಾತ್ತಾಪ ಪಟ್ಟು ಅವನು ಭಗವದ್ಭಕ್ತರಾಗಿ ಸರ್ವದಾ ಸಚ್ಚಿಂತನೆ ಸದಾನುಷ್ಠಾನ ಮಾಡ್ತಾ ಇದ್ದು ಯಾರಾದ್ರೂ ನೀನಂತ ದರಿದ್ದ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ಅಂತ ಹೇಳಿ ಯಾರ್ಯಾರು ಬೈತಾರೋ ಅಷ್ಟು ಜನಕ್ಕೆ ಹಂಚ್ಕೊಂಡ್ಬಿಡುತ್ತೆ, ಹೋಗ್ಬಿಡುತ್ತೆ. ದಿಶಂತ ಪಾಪಕೃತ್ಯಾಂ ಸುಹೃದ ಸಾಧು ಕೃತ್ಯಾಂ ದಿಶಂತ ಪಾಪಕೃತ್ಯಾಂ. ಆ ದ್ವೇಷ ಮಾಡೋರು ಬೈಯೋರು ಅನ್ನೋರೆಲ್ಲ ಅವ್ನು ಪಾಪ ತಗೊಂಡ್ಬಿಡ್ತಾರೆ. ಯಾರು ಸೇವೆ ಮಾಡ್ತಾ ಪೂಜೆ ಮಾಡ್ತಾ ಅವ್ನು ಪುಣ್ಯ ಭಾಗಿಯಾಗ್ತಾರೆ. ಯಾರ ಪಾಪವನ್ನು ನಾವು ಎತ್ತಿ ಆಡಕ್ ಹೋಗ್ಬಾರ್ದು. ಪಾಪ ಮಾಡಿದ್ರೆ ಅದು ಅನುಭವಿಸ್ತಾರೆ, ಮಾಡ್ಕೊತಾನೆ, ಏನ್ ಮಾಡ್ಕಾಗತ್ತೆ, ಅಥವಾ ಪಶ್ಚಾತ್ತಾಪ ಮಾಡ್ಕೊಂಡು ತಿದ್ಕೋತಾರೆ. ನಾವ್ಯಾರು ಜಗತ್ತಿನ ಸಿದ್ಧಕ್ಕೆ? ನಾವು ನಮ್ಮ ಮಾರ್ಗ, ನಮ್ಮ ಧರ್ಮ ಮಾರ್ಗ, ನಮ್ಮ ಆತ್ಮ ಅಷ್ಟು ಮಾತ್ರ. ಯಾವ ಕಾರಣಕ್ಕೂ
ಪಾಪಿಗಳು ಗನ್ನಕ್ಕೆ ಹೋಗ್ಬಾರ್ದು. ಆದ್ರೆ ಎಷ್ಟು ಕಾರುಣ್ಯ ತೋರಿಸು, ಪ್ರೇಮ ತೋರಿಸ್ಬಿಟ್ಟು ಅವ್ರಿಗೆ ಸನ್ಮಾರ್ಗ ತೋರಿಸ್ಬಿಟ್ಟು ಭಗವದ್ ಭಕ್ತಿ ಮಾರ್ಗ ಬಂದು ಉದಾಸೀನ ಮಾಡಿ. ಸಮ್ಯಕ್ ಯಥಾವತ್ ವ್ಯವಸಿತಃ ಹಿ ಸಹ सम्यक् यथावत् व्यवसितः हि सः ತಸ್ಮಾತ್ ಸಾಧು ನಿಶ್ಚಯ ಸಹ. यस्मात् साधननिश्चयः सः. ಎಷ್ಟೊಂದು ತುಂಬಾ ಬರಿಬೋದಪ್ಪ ಭಾಷೆಗಾರ, ತುಂಬಾ ಕಮ್ಮಿ ಬರೀತಾರೆ, ಜಾಸ್ತಿ ಬರೆಯೋದೇ ಇಲ್ಲ. ಅವನು ಯಥಾವತ್ತಾಗಿ ಸರಿಯಾಗಿ ನಿಶ್ಚಯ ಮಾಡಿಕೊಂಡಿರುತ್ತಾನೆ. ಇಲ್ಲಿ ಅನನ್ಯ ಭಾಗಕ್ಕೆ ಹೇಗೆ ಅನನ್ಯ ಭಕ್ತಿಯಾಗಿ ಮಾಡೋದು, ಅದಕ್ಕೆ ಒಂದು ಗುಣಗಳನ್ನು ರೂಪವನ್ನು ಅದು ಕೊಟ್ಟು ಉದಾಹರಣೆ ಕೊಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಡಿಟೇಲ್ ಬರೆದ್ರೆ ಚೆನ್ನಾಗಿರುತ್ತೆ. ಏನಪ್ಪ ಶಬ್ದ ದಾರಿದ್ರ್ಯ, ವಾಗ್ದಾರಿದ್ರ್ಯ ಬರೀಬಹುದು. ಗುರುವಿಂದ ಬಂದಿರುತ್ತೆ. ಅವನು ಜಗದ್ಗುರು, ಅವರು ಎಲ್ಲ ಬಿಟ್ಟಿಲ್ಲ ಕೊಟ್ರೆ ಇನ್ನೂ ಮೆರಗ್ ಬರುತ್ತೆ ಭಾಷ್ಯಕ್ಕೆ. ಒಳ್ಳೊಳ್ಳೆ ಶ್ಲೋಕಗಳು ಇಷ್ಟೇ ಬರೀತಾರೆ, 19 ಶ್ಲೋಕ ಅಷ್ಟೇ, ಒಂದೇ ಲೈನ್ 2 ಲೈನ್ ಬರೀತಾರೆ, ಜಾಸ್ತಿ ಬರೆಯೋದೇ ಇಲ್ಲಪ್ಪ. ಜ್ಞಾನ ವಿಚಾರ ಬಂದ್ರೆ ಕ್ಷೇತ್ರಕ್ಕಿಂತ ಮಾಂಬೀದಿ ಬರೆದು ಚಚ್ಚಿ ಬಿಡ್ತಾರೆ. ಜ್ಞಾನ ವಿಚಾರ ಬಂದು ವಾದಿಗಳು, ಬೌದ್ಧರು, ತಾರ್ಕಿಕರು, ಸಾಂಖ್ಯ ಎಲ್ಲರೂ ಚಚ್ಚಿ ಬಿಡ್ತಾರೆ. ಆಮೇಲೆ ಔಟ್ ಆಫ್ ಸಬ್ಜೆಕ್ಟ್ ಇಚ್ಛಾಗಿ ಚೆನ್ನಾಗಿ ಬರೆದ್ರೆ ಚೆನ್ನಾಗಿರುತ್ತೆ. ಅದರ ಕಥೆಯನ್ನ ಭಕ್ತಿಯನ್ನ ಹೇಗೆ ಮಾಡೋದು ಅವ್ರು ಅಡ್ವೈಸ್ ಮಾಡೋದು, ಹಾಗೆ ಭಕ್ತಿಯನ್ನು ಹೇಗೆ ಬೆಳೆಸೋದು, ಹೇಗೆ ಮಾಡ್ಬೇಕು ಅಂತ ಸ್ವಾಮಿ ಭಕ್ತಿ ಚಂದ್ರಿಕೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನೋಡಿದ್ರಾ ಭಕ್ತಿ ಚಂದ್ರಿಕೆ ಪುಸ್ತಕ ಕೊಡ, ಭಕ್ತಿ ಚಂದ್ರಿಕೆ ತುಂಬಾ ಚೆನ್ನಾಗಿದೆ ಭಕ್ತಿ ಚಂದ್ರಿಕೆ ಪುಸ್ತಕ. ಆ ಭಗವಂತನ ಮೇಲೆ ನಮ್ಗೆ ನಿಜವಾಗಿ ಇರೋದ್ರೆ ನಮ್ಗೆಲ್ಲ ಪ್ರೇಮ ಭಗವಂತ ಮೇಲೆ ಇರೋದು. ಅದು ನಮ್ಗೆ ಏನಾಗಿದೆ ಅಂದ್ರೆ ವಿಷಯ ಪ್ರೇಮ ಭಗವತ್ ಪ್ರೇಮ ಮುಚ್ಚಾಕ್ಬಿಟ್ಟಿದೆ. ವಿಷಯ ಪ್ರೇಮವನ್ನು ತಪ್ಪಿಸ್ಕೊಂಡ್ಬಿಟ್ರೆ ಭಗವತ್ ಪ್ರೇಮ ಬೆಳ್ಕೊಳ್ಳೋದು. ಯಥಾವತ್ತಾಗಿ ಸರಿಯಾಗಿ ಶಾಸ್ತ್ರ ಹೇಳಿದ ಹಾಗೆ ನಿಶ್ಚಯ ಮಾಡ್ಕೊಂಡಿದ್ದಾನೆ ಪುಣ್ಯಾತ್ಮ. ನಿಶ್ಚಯ ಮಾಡಿರೋದ್ರಿಂದ ಕರೆಕ್ಟ್, ಅದೇ ಪುಸ್ತಕ ಭಕ್ತಿ ಚಂದ್ರಿಕೆ, ಸೂಪರ್ ಪುಸ್ತಕ, ಗುರುಗಳದ್ದು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಗುರು. ಅದು ಯಥಾವತ್ತಾಗಿ ನಿಶ್ಚಯ ಮಾಡ್ಕೊಂಡಿದ್ದಾನೆ, ತೀರ್ಮಾನ ಮಾಡಿದಾನೆ, ನಿರ್ಣಯ ಮಾಡಿದ್ದಾನೆ. ಅವನನ್ನ ಸತ್ಪುರುಷ, ಮಹಾತ್ಮ, ಸಾಧು ಪುರುಷ ಎಂಬುದಾಗಿ ತಿಳಿಬೇಕು. ಅದ ತನ್ನ ಮಾರ್ಗ ನೋಡ್ಕೊಂಡ್ಬಿಟ್ಟ ಅವನು. ಭಗವಂತ ಹೆಂಗ್ ಭಗವದ್ಭಕ್ತನಿಗೆ ಮಹಾತ್ಮನ ಕೊಡ್ತಾನೆ, ಜೊತೆಗೆ ಆ ಮಾರ್ಗದಲ್ಲಿ ಆಸಕ್ತಿ ಹೆಚ್ಚಾಗ್ಬಿಡುತ್ತೆ. ಮಾಡ್ತಾ ಹೆಂಗ್ ಆಗ್ಬಿಡುತ್ತೆ ಅಂತಂದ್ರೆ, ಆ ಭಜನೆ ಮಾಡ್ತಾ ಇದ್ದಲ್ಲಿ ಭಜನೆ ಮಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಜಪ ಮಾಡೋ ಅದೇ ಮಾಡ್ತಾನೆ. ಅದು ಮಾಡ್ತಾ ಅದು ಊರ್ಕೊಂಡ್ಬಿಟ್ಟು ಅದು ಬಿಟ್ಟಿರೋಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಹೀಗೆ ಅಡಿಕ್ಟ್ ಆದವರಿಗೆ ಇದಕ್ಕೆ ಅದು ಅಡಿಕ್ಟ್ ಬಿಟ್ಟೋಕ್ಕಾಗಲ್ಲ ಅಂತ ಹೇಗಂತಾರೋ, ಇದು ಒಂದು ರೀತಿ ಅಡಿಕ್ಷನ್ನೇ. ಈ ಭಗವದ್ಭಕ್ತಿ, ಭಜನೆ, ಸ್ತೋತ್ರ, ಜಪ ಒಂದು ಅಡಿಕ್ಷನ್. ಆಮೇಲೆ ಅದು ಇವನ್ನ ಹಿಡ್ಕೊಂಡ್ಬಿಡುತ್ತೆ. ಅದು ಮಾಡ್ತಾ ಊರ್ಕೊಂಡ್ಬಿಡ್ತಾರೆ. ಆಮೇಲೆ ನೋಡಿ ಅದು ಹೆಂಗಾಗ್ತಾರೆ ಅಂದ್ರೆ, ಏನ್ ಹೇಳ್ತಾರೆ ಹಂಗೆ ಆಗ್ಬಿಡುತ್ತೆ. ಮಹಾತ್ಮ ಯಾರಿಗೆ ಏನ್ ಹೇಳಿದ್ರು ಹಂಗೆ ಆಗ್ಬಿಡುತ್ತೆ. ವಾಕ್ಶುದ್ಧಿ ಬಂದ್ಬಿಡುತ್ತೆ. ಅವನ ನಡವಳಿಕೆ ಎಲ್ಲ ಪರಿಶುದ್ಧವಾದ ನಡವಳಿಕೆ ಆಗ್ಬಿಡುತ್ತೆ. ಎಲ್ಲ ಸಮಸ್ತವು ಆ ಭಗವಂತನಿಂದ ಅಷ್ಟು ಇಳ್ಕೊಂಡ್ಬಿಡುತ್ತೆ ಶಕ್ತಿ ಎಲ್ಲ ನಿನಗೆ. ಉತ್ಸೃಜ್ಯ ಬಾಹ್ಯಾನ್ ದುರಾಚಾರತಾಂ ಅಂತಹ ಸಮ್ಯಕ್ ವ್ಯವಸಾಯ ಸಾಮರ್ಥ್ಯ. ಹೊರಗಿನ ದುರಾಚಾರತ್ವವನ್ನು ಬಿಟ್ಟು ಒಳಗೆ ಸರಿಯಾದ ನಿಶ್ಚಯ ಮಾಡಿದ್ದಾನೆ. ನನಗೆ ಪರಮೇಶ್ವರನೇ ಗತಿ, ನನಗೆ ಸರ್ವಸ್ವ ಎಂಬುದಾಗಿ ಬಲವಾಗಿ ನಿಶ್ಚಯ ಮಾಡಿಕೊಂಡು ನಿರಂತರವಾಗಿ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ನಿರಂತರ ಆ ಅರ್ಥವನ್ನು, ಆ ಕಥೆಯನ್ನು, ಆ ಗುಣವನ್ನು ಎಲ್ಲವನ್ನು ಮತ್ ಮೆಲುಕಾಗ್ತಾ ಆ ಮನಸ್ಸು ಆ ತನ್ಮಯತೆ ತಿಳ್ಕೊಬಿಡುತ್ತೆ. ಹೊರಗಿನ ದುರಾಚಾರ ಎಲ್ಲವನ್ನು ಕೈಬಿಟ್ಟು ಒಳಗೆ ಸರಿಯಾಗಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಚತಿ
ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಬಲು ಬೇಗನೆ ಧರ್ಮಾತ್ಮ ಆಗ್ತಾನಂತೆ. ಕ್ಷಿಪ್ರಮೆ ಶೀಘ್ರಮೇವ. ಭಗವದ್ಭಕ್ತ ಹೆಂಗ್ ಇದಾಗ್ಬಿಡ್ತಾನೆ ಅಂದ್ರೆ, ಈ ಕೊಳೆ ಹಿಡಿದಂತಹ ಮೆಟಲಿಗೆ ಆಸಿಡ್ ಹಾಕ್ಬಿಟ್ರೆ ಕೊಳೆಯೆಲ್ಲ ಹೆಂಗ್ ಬಿಟ್ಕೊಂಡ್ಬಿಡುತ್ತದೆಯೋ, ಆ ಭಕ್ತಿನ ಆಸಿಡ್ ಅನ್ನ ಆ ಮನಸ್ಸ ಮೇಲೆ ಅಂತಃಕರಣ ಮೇಲೆ ಸುರಿದು ಬಿಟ್ಟ ಅಂದ್ರೆ ಅಂತಃಕರಣ ಎಲ್ಲಾ ದೋಷವೂ ಬಿಟ್ಕೊಂಡು ಹೋಗ್ಬಿಡುತ್ತೆ, ಸುರಿದೋಗ್ಬಿಡುತ್ತೆ. ಅಂಥ ಶಕ್ತಿ ಇದೆ ಆ ಭಗವದ್ಭಕ್ತಿಗೆ. ಎಂಥ ಶಕ್ತಿ ಇದೆ ಅಂತಂದ್ರೆ, ಭಗವದ್ಭಕ್ತಿ ತುಂಬಿಕೊಳ್ಳುತ್ತಲೇ ಬಲು ಬೇಗನೆ ಧರ್ಮಾತ್ಮ ಮಹಾತ್ಮ ಆಗ್ಬಿಟ್ಟು ವಿಶಾಲ ಅಂತಃಕರಣ ಆಗ್ತಾನೆ. ಸರ್ವದಾ ಅವನ ಬಾಯಲ್ಲಿ ಭಗವತ್ ಚಿಂತನೆ, ಭಗವಂತನ ಮಾತು, ಭಗವಂತನ ಕಥೆ, ಭಗವನ್ ನಾಮೇ ಬರ್ತೇವೆ ಹೊರತು ಲೌಕಿಕ ಮಾತೇ ಬರಲ್ಲ, ಲೌಕಿಕ ವಿಚಾರವೇ ಬರಲ್ಲ. ಹಂಗಾಗ್ಬಿಡ್ತಾನೆ ಅಂತ ಬಲು ಬೇಗನೆ. ಅದು ಕ್ಷಿಪ್ರ ಶಬ್ದ ಏನ್ ಹೇಳ್ತೀವಿ ಅಂದ್ರೆ, ಬಾಕಿ ಬೇರೆ ಬೇರೆ ಏನೋ ಮಾಡೋದ್ರಿಂದ ಶುದ್ಧಿ ಆಗುವುದಾದರೂ ಆ ಭಗವದ್ಭಕ್ತಿಯಿಂದ ಶುದ್ಧಿ ಆಗುವಷ್ಟು ಬೇಗ ಇನ್ನೊಂದು ಶುದ್ಧಿ ಆಗುವುದಿಲ್ಲ. ಅನೇಕ ತೀರ್ಥಕ್ಷೇತ್ರ ಮಾಡ್ಬೋದು, ಇನ್ನೇನೋ ದಾನ ಧರ್ಮ ಮಾಡ್ಬೋದು, ಪರೋಪಕಾರ ಮಾಡ್ಬೋದು, ಇತ್ಯಾದಿ ಮಾಡೋದ್ರಿಂದಲೂ ಚಿತ್ತಶುದ್ಧಿ ಆಗುತ್ತೆ. ಆದ್ರೆ ನೇರಾಗಿ ಭಗವಂತನೇ ಪ್ರೇಮಿಸ್ತಾ ಭಗವಂತನಲ್ಲಿಯೇ ಕೂರ್ಕೊಂಡು ಅಲ್ಲೇ ಇದ್ದಂಥವನು ಎಷ್ಟು ಬೇಗ ಪ್ಯೂರಿಫೈ ಆಗ್ತಾನೋ, ಶುದ್ಧವಾಗ್ತಾನೋ, ಅಷ್ಟು ಯಾವುದನ್ನು ಶುದ್ಧ ಆಗೋಲ್ಲ. ಕ್ಷಿಪ್ರಮಂದ್ರೆ ಭಗವಂತ, ಕ್ಷಿಪ್ರಮಂದ್ರೆ ಬಲು ಬೇಗನೆ ಶೀಘ್ರವಾಗಿ ಅವನು ಧರ್ಮಾತ್ಮನಾಗ್ಬಿಡ್ತಾನೆ. ಅಷ್ಟೇ ಅಲ್ಲ, ನಿರಂತರ ಶಶ್ವತಂದ್ರೆ ಶಾಶ್ವತವಾಗಿ ನಿರಂತರವಾಗಿ ಯಾವಾಗಲೂ ಇರ್ತಕ್ಕದ್ದಾದ ಶಾಂತಿಯನ್ನು ಹೊಂದ್ಬಿಡ್ತಾನೆ. ಶಾಂತಿನ ಮನಸ್ಸು ಸಮಾಧಾನ, ಪೂರ್ತಿ ಮನಸ್ಸು ತಿಳಿಯಾಗಿ ನಿಂತು ಬಿಡುತ್ತೆ. ಆ ಪರಮಾತ್ಮ ಮಯವಾಗ್ಬಿಟ್ಟು ಅದೇ ಚಿಂತನೆ, ಅದೇ ಅನುಸಂಧಾನ, ಅದೇ ಮಾತು, ಅದಲ್ಲೇ ನಡವಳಿಕೆ, ಅದನ್ನೇ ಮಾಡ್ತಾ ಮಾಡ್ತಾ ಪರಿಪೂರ್ಣವಾದ ಎಂದೆಂದಿಗೂ ಹೊಂದಬೇಕಾದ ಶಾಂತಿಯನ್ನು ಹೊಂದ್ಬಿಡ್ತಾನೆ. ಅರ್ಜುನ, ಒಂದು ಆಣೆ ಮಾಡಿ ಹೇಳ್ತೀನಿ ಕೇಳು. ನೀ ಎಲ್ಲಾಗಿ ಹೋದ್ರು, ಯಾವ ಜಾಗಕ್ಕೆ ಹೋಗಿ ಪ್ರವಚನ ಮಾಡುದು, ಭಾಷಣ ಮಾಡುದು, ಏನ್ ಮಾಡುದು, ಪ್ರತಿಜ್ಞೆ ಮಾಡಿ ಹೇಳು, ನಮೇ ಭಕ್ತ ಪ್ರಸಿದ್ಧಿ ಹೇಳು, ನಾನು ಅದನ್ನ ನೋಡ್ಕೊಳ್ತೀನಿ. ಪ್ರತಿಜ್ಞಾನಿಹಿನೇ ಪ್ರತಿಜ್ಞಾಂ ಕುರು. ನೀವು ಹೋಗ್ಬಿಟ್ಟು ಪ್ರವಚನ ಮಾಡಿ, ಭಗವದ್ಭಕ್ತ ಹಾಳ ಹೋಗಲ್ಲ ಅಂತ ಪ್ರವಚನ ಮಾಡು. ಹೌದಾ ಅಂತ ಅವ್ರು ಕೇಳ್ತಾರೆ ಆಡಿಯನ್ಸ್, ಹೌದಾ ಭಗವದ್ಭಕ್ತ ಹಾಳ ಹೋಗಲ್ಲ ಅಂತ. ಹೌದು, ಹಾಳ ಹೋಗಲ್ಲ ಅಂತ ಧೈರ್ಯವಾಗಿ ಹೇಳೋ. ಅವರು ಭಗವದ್ಭಕ್ತರಾಗಲಿ, ನಾನು ಅದನ್ನ ಹಾಳ ಹೋಗದಿರೋದು ನಾನು ನೋಡ್ಕೊಳ್ತೀನಿ. ಜವಾಬ್ದಾರಿ ನಮ್ದು. ಭಗವದ್ ಹೆಂಗ್ ಹೇಳ್ತೀಯ ನೋಡಿ. ನಮೇ ಭಕ್ತ ಪ್ರವೇಶ, ಇದೆ ನಮ್ಮ ಸಚ್ಚಿದಾನಂದ ಅದ್ವೈತಾಶ್ರಮದ ಮೋಟೋ, ಇದೀಗ ಲೋಗೋ. ನಮೇ ಭಕ್ತ ಪ್ರವೇಶಿಗೆ ನಾವು ಹೇಳ್ಕೊಂಡ್ರು, ನನ್ನ ಭಕ್ತ ಏನ್ ಮಾಡಿದ್ರು ಹಾಳ ಹೋಗುದಿಲ್ಲ ಕಣ. ಎಂಥದಾದ್ರು ಎಲ್ಲಾದ್ರೂ ಇರ್ಲಿ, ಅವ್ರು ಕಾಡಲ್ಲಿರ್ಲಿ, ನಾಡಲ್ಲಿರ್ಲಿ, ವಿದೇಶ ಇರ್ಲಿ, ಎಲ್ಲಾದ್ರೂ ಇರ್ಲಿ, ಭಗವದ್ಭಕ್ತ ಅಂತ ಆಗ್ಬಿಟ್ಟ ಅಂದ್ರೆ ಅವನನ್ನು ಮುಟ್ಟಕ್ಕೆ ಆಗಲ್ಲ ಯಾರು. ಆ ಪ್ರಹ್ಲಾದರಿಗೆ ಆ ಅಪ್ಪ ಕೊಟ್ಟ ಕಿರುಕುಳ, ತೊಂದರೆ, ಕಷ್ಟ ಅಂತಂದ್ರೆ ಒಂದಲ್ಲ ಎರಡಲ್ಲ. ಆನೆ ಹತ್ತ ತುಳಿಸ್ದ, ಬೆಟ್ಟದಿಂದ ತಳ್ಳಿಸ್ದ, ಕೈಕಾಲು ಕಟ್ಟು ನೀರ್ಗೆ ಹಾಕಿಸ್ದ, ಏನೇನೆಲ್ಲ ಎಷ್ಟೆಷ್ಟೆಲ್ಲ ತೊಂದರೆ ಹೊಡೆಸ್ದ ಬಡಿಸ್ದ. ಆ ಪುಣ್ಯಾತ್ಮನಿಗೆ ಒಂದ್ ಕಿಮ ಒಂದ್ ಚೂರು ಏನಾಗೋದು ಬೇಡವಾ? ಏನು ಆ ಭಗವಂತನ ಪ್ರೇಮ ಅವನು ಕಾಪಾಡಿದ್ವಿ ಅಂದ್ರೆ, ಸಾಕ್ಷಾತ್ ತಂದೆ, ನಿಜವಾಗಿ ದುಷ್ಟನಾಗಿದ್ದು ತಂದೆ ಮಗನ್ ಬಿಟ್ಕೊಡಲ್ಲ. ನನ್ ಮಗ ಅಂಥಲ್ಲ ಅಂತ ಮಹಾಭಾಗವತೋತ್ತಮ ಮಹಾಭಕ್ತ ಅಂಥವನಿಗೆ ಪಾಪಿಯೂ ಕೊಡದೆ ಅಂತ ಕಿರುಕುಳ ಕೊಟ್ಬಿಟ್ಟ ತಂದೆ ಕೂತ್ಕೊಂಡು. ಯಾವ ಪಾಪಿಯೂ ನೀಚನೂ ಕೊಡಲ್ಲ ಅಂತ ಕಿರುಕುಳನ. ಅಷ್ಟು ಕಿರುಕುಳ ಕೊಟ್ಟರು ಅವ್ರು ಎಷ್ಟು ಹೇಗಿದ್ದ ಅಂತಂದ್ರೆ, ಆ ನರಸಿಂಹಸ್ವಾಮಿ ಹತ್ರ ನಮ್ಮ ಅಪ್ಪನಿಗೆ ಸದ್ಗತಿ ಕೊಡು, ನಮ್ಮ ಅಪ್ಪನಿಗೆ ಯಾವ ಕಾರಣಕ್ಕೂ ಇದಾಗೋದು ಬೇಡ, ಅಪ್ಪನಿಗೆ ಇದು ಕೇಳ್ಕೊಂಡ ಅವನು. ನಮ್ಮ ಅಪ್ಪ ತುಷ್ಯೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ, ತುಷ್ಯೇತ ಸಾಧುರಪಿ ವೃಶ್ಚಿಕ ಸರ್ಪಹತ್ಯ. ನೀನು ನರಸಿಂಹಸ್ವಾಮಿ ನಮ್ಮ ಅಪ್ಪನ ಕೊಂದ ಅಂತ ಹೇಳಿ ನನ್ನ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ಸತ್ಪುರುಷರು ಕೂಡ ಚೇಳನ್ನು ಹೊಡೆದ್ರೆ, ಹಾವನ್ನು ಹೊಡೆದ್ರೆ ಅಯ್ಯೋ ಮಹಾಪಾಪ ಅನ್ನಲ್ಲ, ಸಂತೋಷ ಪಡ್ತಾರೆ. ಚೇಳನ್ನು ಹೊಡೆದಿದ್ದಕ್ಕೆ ಹಾವು ಸಂತೋಷ ಪಡ್ತಾರೆ. ಹಾಗೆ ಏನೋ ಅವನ ದುಷ್ಟ ಬುದ್ಧಿ ಇತ್ತು, ಆ ದುಷ್ಟ ಬುದ್ಧಿಗೆ ನೀವು ಚಿಕಿತ್ಸೆ ಕೊಟ್ಟೆ. ಆದ್ರೆ ನಾನು ಕೇಳ್ಕೊಳ್ತೀನಿ, ನಮ್ಮ ಅಪ್ಪನಿಗೆ ದುರ್ಗತಿ ಆಗೋದು ಬೇಡ. ನಿನ್ನ ನಿಂದೆ ಮಾಡಿದಕ್ಕೆ, ನಿನ್ನ ಪ್ರತಿಯೆ ಮಾಡಿದಕ್ಕೆ, ಅಥವಾ ನನಗೇನೋ ಮಾಡಿದಕ್ಕೆ ಯಾವ ಕಾರಣಕ್ಕೂ ನಮ್ಮ ಅಪ್ಪನಿಗೆ ದುರ್ಗತಿ ಕೊಡ್ಬೇಡಪ್ಪ, ನಮ್ಮ ಅಪ್ಪನ ಸದ್ಗತಿಯಾಗಿ ಮಾಡುತ್ತೆ, ಅದನ್ನ ಕೇಳ್ಕೊಂಡ. ನನ್ಗೆ ಎಷ್ಟು ಅವನು ಏಕಾತ್ಮತೆ ಇತ್ತು ಅಂತ. ಆ ಪುಣ್ಯಾತ್ಮನಿಗೆ ಎಂಥ ಒಂದು ಸರ್ವಾತ್ಮ ಭಾವ, ಎಂಥ ಒಂದು ಏಕಾತ್ಮ ಭಾವ ಇತ್ತು. ಅಂಥ ಭಕ್ತಿಯನ್ನು ಪಡ್ಕೊಂಡ್ಬಿಡ್ತಾನೆ. ಆ ಭಕ್ತಿ ಪಡ್ಕೊಂಡಂತಹ ಮಹಾತ್ಮ
ಯಾವ ಕಾರಣಕ್ಕೂ ಹಾಳ ಹೋಗೋದಿಲ್ಲ ಅರ್ಜುನ. ಪ್ರತಿಜ್ಞೆ ಮಾಡಿ ಹೇಳ್ತೀನಿ ಕೇಳು, ಆಣೆ ಮಾಡಿ ಹೇಳು, ಎಂದು ಹೋಗುತ್ತದೆ. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಹಾಳ ಹೋಗುವುದಿಲ್ಲ. ಬಾಕಿ ಏನಾಗುತ್ತೆ ಅಂದ್ರೆ, ಕೆಲವು ದೇಶಾಚಾರ, ಕೆಲವು ಕುಲಾಚಾರ, ಕೆಲವು ಇನ್ನೊಂದರಲ್ಲಿ ಎಲ್ಲೆಲ್ಲೋ ಬೆಳೆದಿರ್ತಾರೆ, ಹೇಗೋಗೋ ಇರುತ್ತೆ ಅವರಿಗೆ. ಇದ್ದಾಗ ಈ ಅಗ್ನಿಹೋತ್ರಾದಿ ಕರ್ಮ ಮಾಡೋಕ್ಕಾಗಲ್ಲ, ವೇದಾಧ್ಯಯನಾದಿಗಳು ಮಾಡೋಕ್ಕಾಗಲ್ಲ, ಇನ್ ಬಾಕಿ ಏನೋ ನಿಯಮಗಳು ಏನೋ 28 ಅದನ್ನು ಮಾಡೋಕ್ಕಾಗಲ್ಲ. ಆದ್ರೂ ಹೃದಯ ಅನ್ನೋದು ಇದೆಯಲ್ಲ, ಎಲ್ಲ ಹೋದ್ರು ಹೃದಯ ಬಿಟ್ಟು ಹೋಗಕ್ಕಾಗಲ್ಲ. ಆ ಹೃದಯದಿಂದ ಆ ಪರಮಾತ್ಮನವನಾಗ್ಬಿಟ್ಟ, ಪರಮಾತ್ಮನ ಒಲ್ಬಿಟ್ಟ ಅಂದ್ರೆ ಗೆದ್ದವನು, ಹೆಂಗಾದ್ರೂ ಗೆದ್ಬಿಟ್ಟ ಅವನು. ಅವನಿಗೆ ಒಪ್ಪಿಸ್ಬೇಕು, ಭಗವಂತನಿಗೆ ಒಪ್ಪಿಸ್ಬೇಕು. ಕ್ಷಿಪ್ರಂ ಶೀಘ್ರಂ ಭವತಿ ಧರ್ಮಾತ್ಮ ಧರ್ಮಚಿತ್ತ ಏವ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಧರ್ಮಚಿತ್ತ ಏವ. ಬಲು ಬೇಗನೆ ಅವನು ಭಗವದ್ಭಕ್ತಿಯಿಂದ ಕೂಡಿಕೊಂಡಂತಹ ಭಕ್ತ ಅತ್ಯಲ್ಪ ಕಾಲದಲ್ಲಿಯೇ, ಅದಕ್ಕೆ ತುಂಬಾ ಟೈಮ್ ತಗೊಳ್ಳೋದಿಲ್ಲ, ಅತ್ಯಲ್ಪ ಕಾಲದಲ್ಲಿ ಅವನು ಧರ್ಮಾತ್ಮ ಆಗ್ಬಿಡ್ತಾನೆ, ಧರ್ಮಚಿತ್ತನಾಗ್ತಾನೆ. ಅವನಿಗೆ ಧರ್ಮದಲ್ಲಿಯೇ ಪ್ರವರ್ತಿಸ್ತಾಗುತ್ತೆ. ಅವನಿಗೆ ಇಡೀ ವಿಶ್ವ ಪ್ರೇಮ ಬಂದ್ಬಿಡುತ್ತೆ ಅವನಿಗೆ. ಯಾಕೆಂದ್ರೆ ತನ್ನ ಆರಾಧ್ಯ ದೇವನೇ ಸಮಸ್ತದಲ್ಲೂ ಕೂತಿದ್ದಾನೆ ಅನ್ನೋದನ್ನು ಕಾಣ್ತಾ ಕಾಣ್ತಾ ಯಾರಿಗೂ ನೋವು ಮಾಡಕ್ ಹೋಗಲ್ಲ ಅವನು, ಯಾರಿಗೂ ಹಿಂಸೆ ಮಾಡೋದಿಲ್ಲ. ಯಾಕಂದ್ರೆ ಯಾರಿಗೂ ಹಿಂಸೆ ಮಾಡಿದ್ರು ಅಲ್ಲಿ ಆ ಒಳಗಿರೋ ನನ್ನ ಆರಾಧ್ಯ ದೇವ ನೊಂದ್ಕೊಂಡ್ಬಿಡ್ತಾನೆ, ನನ್ನ ಸ್ವಾಮಿ ಅಲ್ಲಿ ಕೂತಿದ್ದಾನೆ, ಅವನು ನೊಂದ್ಕೊಂಡ್ಬಿಟ್ಟ ಅಂದ್ರೆ ನಾನು ಯಾತಕ್ಕೆ, ನಾನು ಭಗವದ್ಭಕ್ತಿ ಇಟ್ಕೊಂಡು ಏನ್ ಪ್ರಯೋಜನ ಅಂತ ಹೇಳ್ಬಿಟ್ಟು ಯಾರನ್ನು ನೋಯಿಸೋದಿಲ್ಲ. ಒಂದು ಇರುವೆಯಿಂದ ಹಿಡಿದು ಸ್ತಂಭ ಬ್ರಹ್ಮಾದಿ ಸ್ತಂಭ ಯಾವುದಕ್ಕೂ ದ್ರೋಹ ಮಾಡಲ್ಲ, ಹಿಂಸೆ ಮಾಡಲ್ಲ. ಯಾಕಂದ್ರೆ ಅವನಿಗೆ ಎಲ್ಲವೂ ಭಗವಂತನ ಶರೀರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಪ್ರತಿಯೊಂದು ಭಗವನ್ಮಯವಾದ ಭಗವಂತನ ಶರೀರ ಎಲ್ಲವೂ, ಯಾರು ಬೇರೆಯವ್ರ ಶರೀರ ಇಲ್ಲವೇ ಇಲ್ಲ. ಸಮಸ್ತ ರೂಪದಿಂದ ಭಗವಂತನೇ. ಈಶ್ವರೋ ಜೀವಕಲೆಯ ಪ್ರವಿಷ್ಟೋ ಭಗವಾನಿತಿ ಅಂತ, ಈಶ್ವರನೇ ಜೀವರೂಪದಿಂದ ಸಮಸ್ತದಲ್ಲೂ ಹೊಕ್ಕಿದ್ದಾನೆ, ಸರ್ವಾತ್ಮನಾಗಿದ್ದಾನೆ. ಜಗದೀಶ್ವರ ಅವನು ಪರಮಾತ್ಮನು, ಅವನು ಎಲ್ಲ ರೂಪದಿಂದಲೂ ಅವನೇ ಚೇತನಾಗಿರೋದ್ರಿಂದ ಎಲ್ಲರಲ್ಲೂ ಪ್ರೇಮ, ಸರ್ವಭೂತ ಪ್ರೇಮ, ಸರ್ವಭೂತದಲ್ಲೂ ಒಂದು ರೀತಿ ಒಂದು ಅನುಕಂಪೆ. ಅದ್ಭುತವಾದ ಅವನ ನಡವಳಿಕೆ, ಅವನ ಮಾತೆ ಒಂದು ವಿಲಕ್ಷಣ, ಅವನ ದೃಷ್ಟಿಯ ಒಂದು ಚಿತ್ರ, ಅವನ ನಡವಳಿಕೆಯ ಲೋಕೋತ್ತರ. ಹಾಗಾಗಿ ಬಲು ಬೇಗನೆ ಅವನು ಧರ್ಮಾತ್ಮನ ಧರ್ಮಚಿತ್ತ, ಧರ್ಮದಲ್ಲಿಯೇ ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿಯೇ ಯಾವ ಮರ್ತು ಸುಳ್ಳು ಹೇಳೋದಿಲ್ಲ, ಯಾವ ಕಾರಣಕ್ಕೂ ಏನು. ಇವಾಗ ಸತ್ತೋಗ್ತಾನೆ, ಕಾತರ ಮಾತ್ರ ಮಾಡೋದು ಅಂದ. ಆ ಭಗವದ್ಭಕ್ತ ಹೊಟ್ಟೆಗಿಲ್ಲ ಅಂದ್ರೆ ಜೀವ ಹೋಗ್ಲಿ ಪರ ಇಲ್ಲ, ದೇಹ ಹೋಗ್ಲಿ ಪರ ಇಲ್ಲ, ಕಾತರ ಮಾತ್ರ ಮಾಡಲ್ಲ. ಯಾವ ಕಾರಣಕ್ಕೂ ತಪ್ಪು ಕೆಲಸ ಮಾಡೋದಿಲ್ಲ. ತಪ್ಪು ಕೆಲಸಕ್ಕೆ ಏನ್ ಮಾಡೋದು ಕಮಿಟ್ ಆಗೋದೇ ಇಲ್ಲ ಅವನು. ಶಶ್ವತ ನಿತ್ಯಂ ಶಾಂತಿಂಚ ಉಪಶಮಂ ನಿಗಚ್ಚತಿ ಪ್ರಾಪ್ತ. ಶಾಶ್ವತವಾಗಿ ನಿತ್ಯವಾಗಿ ಎಂದೆಂದಿಗೂ ಇರತಕ್ಕಂತಹ ಶಾಂತಿಯನ್ನ, ಉಪಶಮವನ್ನ, ಅವನಿಗೆ ಯಾವಾಗಲೂ ತೊಳಲಾಟ ಇಲ್ಲ, ಜಂಜಾಟ ಇಲ್ಲ, ಮನಸ್ಸಲ್ಲಿ ವಿಕ್ಷೇಪ ಇಲ್ಲ, ಒಂದು ಟೆನ್ಷನ್ನು, ಏನಪ್ಪ ಮಾಡೋದು, ಭಯ, ಉದ್ವೇಗ, ತಳಬಳ ಅಂತ ಪ್ರಾಕೃತರಿಗೆ ಸಾಮಾನ್ಯರಿಗೆ ಇರುತ್ತಲ್ಲ, ಅವನಿಗೆ ಆಗೋದೇ ಇಲ್ಲ. ಆ ಭಗವದ್ಭಕ್ತನಿಗೆ ಮನಸ್ಸು ಯಾವಾಗಲೂ ತಿಳಿಯಾಗಿರುತ್ತೆ, ಯಾವಾಗಲೂ ಸಮಾಧಾನ ಇರುತ್ತೆ, ಶಾಂತವಾಗಿರ್ತದೆ, ಆನಂದ ಅವನಿಗೆ ಉಕ್ತಾ ಇರುತ್ತೆ. ಅವನಿಗೆ ಸಾತ್ವಿಕತೆ ಯಾವಾಗಲೂ ಇರೋದ್ರಿಂದ, ಸಾತ್ವಿಕತೆ ಶುದ್ಧವಾದ ಕನ್ನಡಿಯಲ್ಲಿ ಶುದ್ಧವಾದ ಮುಖ ಪ್ರತಿಬಿಂಬ ಹೇಗೆ ಸ್ಪಷ್ಟವಾಗಿ ಕಾಣುತ್ತೆ, ಸ್ಪಷ್ಟವಾಗಿ ಮುಖಪ್ರತಿಬಿಂಬ ಕಾಣುತ್ತೆ, ಹಾಗೆ ಸಾತ್ವಿಕತೆ ಎದ್ಕೊಳ್ತು ಅಂದ್ರೆ ಅದು ಭಗವಂತನ ಆನಂದ ಪ್ರತಿಫಲನ ಆಗ್ತಾನೆ ಇರುತ್ತೆ. ನಿರಂತರ ಶಾಂತಿ, ಸುಖ, ನೆಮ್ಮದಿ ಸೂರ್ಯಗೊಳ್ತಾನೆ, ಆನಂದದ ಸೂರ್ಯಗೊಳ್ತಾನೆ, ಕೊಚ್ಕೊಂಡ್ಬಿಡ್ತಾನೆ. ಭಗವದ್ಭಕ್ತನಿಗೆ ಎಷ್ಟೆಲ್ಲ ಬೈ ಪ್ರಾಡಕ್ಟ್ ಅಂತ, ಹೊರಗಡೆ ಎಲ್ಲ ಚೆನ್ನಾಗಿ ಪ್ರಕೃತಿ ಎಲ್ಲ ಅವನಿಗಾಗಿ ಅನುಕೂಲ ಆಗ್ಬಿಡುತ್ತೆ. ಇವ ಒಳಗಡೆ ಇವನು ಸರಿ ಆಗ್ಬಿಟ್ಟ ಅಂದ್ರೆ, ಭಗವದ್ಭಕ್ತನಾಗ್ಬಿಟ್ಟ ಅಂದ್ರೆ ಪ್ರಕೃತಿ ಎಲ್ಲ ಅವನಿಗೆ ಅನುಕೂಲವಾಗಿ ನಡ್ಕೊಂಡ್ಬಿಡುತ್ತೆ. ಎಲ್ಲವೂ ಹೊಂದ್ಕೊಂಡ್ಬಿಟ್ಟು ಎಲ್ಲವೂ ಹೋದಾಗಿ ಏನದು ಅದ್ಭುತ ಅಂತಂದ್ರೆ, ಎಲ್ಲಿ ಹೋದ್ರು ಅವನಿಗೆ ಸಂಪೂರ್ಣಂ ಜಗದೇವ ನಂದನವನ. ದೇವೇಂದ್ರನಿಗೆ ಅಲ್ಲಿ ನಂದನವನ, ದೇವಲೋಕ ಅಮರಾವತಿಲಿ. ಈ ಮಹಾತ್ಮನಿಗೆ ಜಗತ್ತೇ ಸರ್ವೇಪಿ ಕಲ್ಪದ್ರುಮಾಹ. ಈ ಪಾರ್ಥೇನಿಮ ಇರ್ಲಿ, ಪಾರ್ಥೇನಿಮ ಕಲ್ಪದ್ರುಮ ಅವನಿಗೆ ಎಲ್ಲ ಭಗವತ್ ಸ್ವರೂಪವೇ. ಈ ಜಗತ್ತೇ ಬಂಗಾರದಲ್ಲಿ ಫಳಫಳ ಹೊಡಿತಾ ಇರುತ್ತೆ ಅವನಿಗೆ. ಇವನಿಗೆ ಪ್ರಾಕೃತರಿಗೆ ಸಾಮಾನ್ಯರಿಗೆ ದುಃಖಮಯವಾಗಿ ಕಾಣುತ್ತಲ್ಲ ಜಗತ್ತು, ಈ ಮಹಾತ್ಮನಿಗೆ ಬಂಗಾರದಂತೆ ಫಳಫಳ ಹೊಡಿತಾ ಇರುತ್ತೆ ಈ ಜಗತ್ತು. ತತ್ವಜ್ಞಾನಿ ಅಜ್ಞಾನಿ ಕೊಡೋಕ್ಕಿಂತ ಜಾಸ್ತಿ ಬೆಲೆ ಕೊಡ್ತಾನೆ ಪ್ರಪಂಚಕ್ಕೆ. ಪ್ರಪಂಚವನ್ನು ಯಜ್ಜಾಪಿ ತೋರಿಕೆ ರೂಪದಿಂದ ಅವನು ಮಿಥ್ಯೆಂದ್ರು, ಭಗವಂತನೇ ಹೀಗೆ ತೋರಿದಾನೆ ಅಂತ ಕಂಡ್ಕೊಂಡವನು ಇನ್ನಷ್ಟು ಜಗತ್ತನ್ನು ಪೂಜೆ ಮಾಡ್ತಾನಂತೆ, ಗೌರವಿಸ್ತಾನೆ, ತಿರಸ್ಕಾರ ಮಾಡಲ್ಲ. ಆದ್ರೆ ಅಜ್ಞರಾದವರು ಜಗತ್ತನ್ನ ಅಯ್ಯೋ ಹೀಗೆ ಆಗಿದೆ, ಚಂದ ಇದೆ, ಘೋರ ಇದೆ, ಅನುಕೂಲ ಇದೆ, ಪ್ರತಿಕೂಲ ಇದೆ, ಇನ್ನೊಂದಿದೆ ಅಂದ್ರೆ ಒಂದು ದುಃಖಮಯವಾಗಿ ಜಗತ್ತನ್ನು ಕಾಣ್ತಾರೆ.
ತತ್ವಜ್ಞಾನಿಗೆ ಅನುಭವ ದೃಷ್ಟಿಯಿಂದ ಜಗತ್ತೆಲ್ಲವೂ ನಿಜವಾಗಿ ತನ್ನ ರೂಪದಿಂದ ಇಲ್ಲ, ಇಲ್ಲ ಪರಮಾತ್ಮ ಅಂತಂದ್ರು. ವ್ಯವಹಾರ ದೃಷ್ಟಿಯಿಂದ ಈ ಜಗತ್ತಿಗೆ ಅವನು ಕೊಡುವ ಬೆಲೆ ಇನ್ನೂ ಜಾಸ್ತಿ. ಅವನಿಗೆ ಇನ್ನೂ ಇನ್ನೂ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಆ ಜಗತ್ತೆಲ್ಲ ಎಲ್ಲಾ ಕಡೆ ವಾಸುದೇವ ಭಗವಂತನೇ ಕಾಣಿಸ್ಕೊಂಡು ಮಾಡ್ಬಿಡ್ತಾನೆ ನಮ್ಗೆ. ಅದ್ಭುತವಾದ ಒಂದು ದೃಷ್ಟಿಯ ಒಂದು. ಹಾಗೆ ಶಾಶ್ವತವಾದ ನಿತ್ಯವಾಗಿರ್ತಕ್ಕಂತಹ ಶಾಂತಿಯನ್ನ, ಉಪಶಮನವನ್ನ ಅವನು ಹೊಂತಾನೆ, ನಿರಾಳತೆಯನ್ನು ಹೊಂತಾನೆ. ಶೃಣು ಪರಮಾರ್ಥಂ ಕೌಂತೆಯ ಪ್ರತಿಜಾನೀಹಿ ನಿಶ್ಚಿತಾಂ ಪ್ರತಿಜ್ಞಾಂ ಕೊರು. ಅರ್ಜುನ, ಪರಮಾರ್ಥವನ್ನು ಹೇಳ್ತೀನಿ, ಸತ್ಯವನ್ನು ಹೇಳ್ತೀನಿ ಕೇಳು, ನಿಜವನ್ನು ಹೇಳ್ತೀನಿ ಕೇಳು. ನಿಶ್ಚಿತವಾದಂತಹ ಪ್ರತಿಜ್ಞೆ ಮಾಡು. ಈ ವಿಷಯದಲ್ಲಿ ನಿಶ್ಚಿತವಾದ ಪ್ರತಿಜ್ಞೆ ಅಂದ್ರೆ ಇದು ಎಲ್ಲ ಹೋದ್ರು ಆಣೆ ಮಾಡು. ಎಲ್ಲೆಲ್ಲ ಹೋದ್ರು ಕೂಡ ಭಗವದ್ಭಕ್ತ ಹಾಳ ಹೋಗದಪ್ಪ ಅಂತ ಹೇಳು. ಮುಂದೆ ನಾನು ನೋಡ್ಕೊಳ್ತೀನಿ. ಅದೇನಾಗ್ಬೇಕು ಅದನ್ನ ನಾನು ಅಷ್ಟೇ ಹೇಳು. ಅವರ ನಡ್ಕೊಳ್ಳಿ. ಅವ್ರಿಗೆ ಏನೇ ಕಷ್ಟ ಇರಲಿ, ಆಪತ್ತಿರಲಿ, ನಾನು ಪರಿಹಾರ ಮಾಡ್ತೀನಿ. ಎಲ್ಲ ಲೌಕಿಕವಾದ ಕಷ್ಟ ಕಾರ್ಪಣ್ಯ ಪರಿಹಾರ ಆಗ್ಬೇಕು, ಅದನ್ನು ಮಾಡ್ಕೊಡ್ತೀನಿ. ಪರಮಾರ್ಥದವರೆಗೂ ಬರ್ಬೇಕಾ, ಅದನ್ನು ನಾನು ಮಾಡ್ಕೊಡ್ತೀನಿ. ಎಂತ ತತ್ವಜ್ಞಾನ ಪಡ್ಕೋಬೇಕು ಅಂತಿದ್ರೆ ಅಲ್ಲಿವರೆಗೂ ನಾನು ಅವ್ರನ್ನ ಗೈಡ್ ಮಾಡ್ತೀನಿ. ಕೈ ಹಿಡಿದು ಕರ್ಕೊಂಡು ತಾತ ಮೊಮ್ಮಗನ ಕೈ ಹಿಡಿದು ನಡೆಸುವಾಗೆ ನಾನು ನಡೆಸ್ಬಿಡ್ತೀನಿ ಅವನ ಅಲ್ಲಿಗೆ. ನಮಿ ಮಮ ಭಕ್ತ ಮಯಿ ಸಮರ್ಪಿತಾಂತರಾತ್ಮ ಮದ್ಭಕ್ತ ನ ಪ್ರವಿಶ್ಯತಿ. ನನ್ನ ಭಕ್ತನು ಅಂದ್ರೆ ನನ್ನಲ್ಲಿ ಸಮರ್ಪಣೆ ಮಾಡಿದ್ದಾದ ಅಂತಃಕರಣವುಳ್ಳವನು. ಸಮರ್ಪಿತ ಅಂತರಾತ್ಮ ಏನ ಸಹ ಸಮರ್ಪಿತಾಂತರಾತ್ಮ. ಅಂತರಾತ್ಮನ ಅಂತಃಕರಣ ಅಂದ್ರೆ ಸಹ ಅನ್ನ ಅಂತಃಕರಣವನ್ನ ಭಗವಂತನ ಒಪ್ಪಿಸ್ಬಿಟ್ಟ. ಭಗವಂತ ಇಲ್ಲಿಂದ ಮುಂದಕ್ಕೆ ಇದು ನಿನ್ನದು. ಇದುವರೆಗೂ ಅವಿವೇಕದಿಂದ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಅಂತಃಕರಣ ಅನ್ಕೊಂಡು ನಾನು ಏನೇನೋ ಯೋಚನೆ ಮಾಡಿ ಕೆಟ್ಟದ ಯೋಚನೆ ಮಾಡಿ ನಿಮ್ಗೆ ಅಪಚಾರ ಮಾಡಿದ್ದೀನಿ. ಇದೆಲ್ಲ ಮನ್ನಿಸು, ಕ್ಷಮಿಸು. ಇಲ್ಲಿಂದ ಮುಂದಕ್ಕೆ ಈ ಅಂತಃಕರಣ ಅನ್ನುವ ಪುಷ್ಪವನ್ನ ನಿನ್ನ ಪಾದದ ಮೇಲೆ ಹಾಕಿದ್ದೀನಿ. ಇದು ನಿನ್ನದು, ಇದು ನಿನಗೆ ಸೇರಿದ್ದು. ನೀನ್ ನಡೆಸ್ಬೇಕು ಇದನ್ನ. ನನಗ್ ಬಿಡಬೇಡ, ನೀನ್ ನೋಡ್ಕೊಂಡ್ಬೇಡ. ನನಗೆ ಈ ಅಂತಃಕರಣ ನೋಡ್ಸ್ಕೋಕ್ಕಾಗಲ್ಲ. ನನಗೆ ಈ ಅಂತಃಕರಣ ಭಾರಿ ಕೋತಿ, ಅದು ಏನು ತುಂಬಾ ನನ್ ತಂಟೆ ಮಾಡುತ್ತೆ. ನೀನ್ ನಡೆಸು, ನೀನ್ ಇದಕ್ಕೆ ಆಜ್ಞೆ ಕಂಟ್ರೋಲ್ ಮಾಡು, ಒಂದು ಆಜ್ಞೆ ಕೊಡು. ನೀನ್ ಹೀಗಿರ್ಬೇಕು, ನೀನ್ ಮಾಡು. ನಿನ್ನ ಹತೋಟಿಗೆ ಬಂದ್ರೆ ಇನ್ನೇನು ಆಟ ಆಡಲ್ಲ. ನನ್ನ ಕೈ ಕೊಟ್ರೆ ಮಗನ ಕೈ ಮಾಣಿಕ್ಯ ಕೊಟ್ಟಂಗಾಗತ್ತೆ, ಹಾಳ ಹೋಗುತ್ತೆ ಈ ಇದು. ಆದ್ರೆ ಇದು ನಿನ್ನದು. ಇದು ಈ ಪರಿಶುದ್ಧವಾದಂತಹ ಅಂತಃಕರಣವನ್ನಾಗಿ ಮಾಡು. ನಿನ್ಗೆ ಒಪ್ಪಿಸ್ತಾ ಇದ್ದೀನಿ, ಇದು ನಿನಗೆ ಸೇರಿದೆ ಅಂತ ಹೇಳಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿದ್ದಾದ ಅಂತಃಕರಣವುಳ್ಳವನಾಗಿ ಪೂರ್ತಿ ತನ್ನನ್ನು ಒಪ್ಪಿಸ್ಕೊಂಡ್ಬಿಟ್ಟ. ಅಂತಃಕರಣ ಒಪ್ಪಿಸ್ಕೊಟ್ಟ ಅಂದ್ರೆ ಅರ್ಥಾತ್ ತ್ರಿಕರಣವನ್ನು ಒಪ್ಪಿಸ್ಕೊಂಡ ಅಂತ ಅರ್ಥ. ದೇಹನೂ ಒಪ್ಪಿಸ್ಕೊಂಡ, ಇಂದ್ರಿಯನೂ ಒಪ್ಪಿಸ್ಕೊಂಡ. ಯಾಕಂದ್ರೆ ದೇಹ ಇಂದ್ರಿಯ ಅಂತಃಕರಣಕ್ಕೆ ಅಧೀನವಾಗಿ ಕೆಲಸ ಮಾಡೋದು. ಯಾವನು ಅಂತಃಕರಣವನ್ನೇ ಭಗವಂತನಿಗೆ ಒಪ್ಪಿಸ್ಕೊಂಡ್ಬಿಟ್ಟ, ನಿರಂತರ ಭಗವತ್ ಚಿಂತನೆ, ಭಗವತ್ ಪ್ರೇಮ, ಭಗವಂತನ ಅನುಸಂಧಾನ, ಅದೇ ಜಪ, ಅದೇ ಸ್ತೋತ್ರ, ಅದೇ ಕೀರ್ತನೆ, ಅದರಲ್ಲಿಯೇ ಮುಳುಗ್ತಾ ಇದ್ ನಾವು. ಅದಲ್ಲೇ ಚೇಂಜ್ ಮಾಡ್ಕೊಳ್ಳೋದಷ್ಟೇ. ಒಂದಷ್ಟು ಬೇಜಾರಾದ್ರೆ, ಒಂದಷ್ಟು ಜಪ ಮಾಡಿ ಬೇಜಾರಾದ್ರೆ ಭಜನೆ ಮಾಡು, ಭಜನೆ ಮಾಡಿದ್ರೆ ಸ್ತೋತ್ರ ಹೇಳು, ಸ್ತೋತ್ರ ಮಾಡಿದ್ರೆ ದೇವಸ್ಥಾನಕ್ಕೂ ಪೂಜೆ ಮಾಡು, ಅದೇ ಮನೇಲೆ ಪೂಜೆ ಮಾಡು, ಇನ್ನೆಲ್ಲೋ ಇನ್ನೊಂದು ಮಾಡು. ಒಟ್ಟು ಅಲ್ಲೇ 10 ಆಪ್ಷನ್ ಇದೆ. ಅದನ್ನ ನಾವು ಬೇಜಾರಾಗ್ತಿದ್ಬಿಟ್ಟು ಟಿವಿ ನೋಡ್ತೀನಿ, ಬಜಾರ್ಗೆ ಹೋಗ್ತೀನಿ, ಬೀದಿ ಹೋಗ್ತೀನಿ, ಹಂಗ್ ಮಾಡ್ಬೇಡ. ಇಲ್ಲ, ಅದಕ್ಕೆ ನಮ್ಮನ್ನು ಕೊಟ್ಟಿರೋದೇ ಕಥೆ ಕೇಳು, ಭಜನೆ ಮಾಡು, ಸ್ತೋತ್ರ ಹೇಳು, ಜಪ ಮಾಡು, ಪೂಜೆ ಮಾಡು, ಪರೋಪಕಾರ ಮಾಡು, ದಾನ ಮಾಡು. ಇನ್ನೊಂದು ಇದೆಲ್ಲ ಕೊಟ್ಟಿರೋದು ಯಾತಕ್ಕೆ ಅಂದ್ರೆ ಒಂದನ್ನೇ ಮಾಡ್ತಿದ್ದ ಮನುಷ್ಯನಿಗೆ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ 16 ಇಟ್ಟಿದ್ದಾರೆ. ಇದು ಅಷ್ಟು ಅಲ್ಲಿಗೆ ಮುಟ್ಟೋದು. 16 ಇಟ್ಟಿದ್ದು 16ಕ್ಕೂ ಕೇಂದ್ರ ಭಗವಂತನೇ. ಹಾಗಾಗಿ ಇದನ್ನೇ ಮಾಡ್ತಾ 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 ಅದು ಊರ್ಕೊಂಡ್ಬಿಡುತ್ತೆ. ಅದು ಊರ್ಕೊಂಡ್ಬಿಟ್ಟು ಅಂತಂದ್ರೆ ಇನ್ನು ತಾನೇ ಕೊಡೋದು. ಹಾಗಾಗಿ ಭಗವಂತನಲ್ಲಿ ಸಮರ್ಪಣೆ ಮಾಡಿದ್ದಾದ ಅಂತಃಕರಣ ಉಳ್ಳವನಾಗಿ ಇರ್ತಕ್ಕಂತಹ ನನ್ನ ಭಕ್ತ ಏನ್ ಮಾಡೋದು ಹಾಳಾಗೋದಿಲ್ಲ. ಅವನು ಹಾಳಾಗೋದಿಲ್ಲ ಅಂದ್ರೆ ಇದಕ್ಕಿಂತ ಅದೋ ಜನ್ಮ ಪಡ್ಕೊಳ್ಳೋದ. ಇಲ್ಲೇ ತತ್ವಜ್ಞಾನ ಆಗಿ ಮುಕ್ತರಾಗಬಹುದು. ಆ ತತ್ವಜ್ಞಾನ ಆಗ್ಲಿಲ್ಲ, ಉತ್ತಮೋತ್ತಮ ಜನ್ಮ ಪಡ್ಕೊಂಡು ಅಲ್ಲಿ ತತ್ವಜ್ಞಾನಕ್ಕೆ ಯೋಗ್ಯತೆ ಪಡ್ಕೊಂಡು ಅಲ್ಲಿ ಮುಂದುವರಿಸ್ತಾನೆ. ತತ್ವಜ್ಞಾನದವರೆಗೂ ಅವನು ಇದ್ ಬಿಡಲ್ಲ ಅಂದ್ರೆ ನಾನ್ ಬಿಡಲ್ಲ ಅವನನ್ನ. ನನಗೂ ಅಪ್ಪಣೆ ಮಾಡ್ಬಿಟ್ಮೇಲೆ ತತ್ವಜ್ಞಾನ ಆಗೋವರೆಗೂ ನಾನು ಕರ್ಕೊಂಡು ಹೋಗ್ತೀನಿ. ಅವನ ಮುಟ್ಟಿಸಿ ಕೃತಾರ್ಥನಾಗಿ ಮಾಡೋವರೆಗೂ ನಾನು ಅವನ್ನ ಬೆಳೆಸ್ತಾ ಹೋಗ್ತೀನಿ. ಹಾಗಾಗಿ ಒಂದು ಸಲ ಭಗವಂತನ ಶರಣಾಗತಿ ತಂದ್ಕೊಂಡು ಒಪ್ಪಿಸ್ಕೊಂಡು ತನ್ನ ಮಾಡ್ಕೊಂಡ್ಬಿಟ್ಟ, ತನ್ನ ಕಳ್ಸ್ಕೊಂಡ್ಬಿಟ್ಟ ಅಂತಂದ್ರೆ ಗೆದ್ದ ಅವನು, ಉದ್ಧಾರ ಆದ, ಕೃತಾರ್ಥನಾದ ಅವನು. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ
यो वैश्यास्तथा शूद्रास्तेऽपि यान्ति पराङ्गतिम् ಹೇಳುದಣ್ಣ किं पुनः ब्राह्मणा पुण्या भक्ताराज ऋषयस्तथा अनित्यमसुखं लोकम् इमं प्राप्य भजस्व माम् अतः हे पार्थ अर्जुन नನ್ನನ್ನ ವ್ಯಪಾಶ್ರಿತನೆ ಅಪಾಶ್ರಿತ ವ್ಯಪಾಶ್ರಯ ನಾಮ ತಾತ್ಪರ್ಯೇಣ ತತ್ರೈವ ಸ್ಥಾನ ತತ್ಪರತೆಯಿಂದ ಅಲ್ಲಿಯೇ ನೆಲೆ ನಿಲ್ಲೋದು ವ್ಯಪಾಶ್ರಯ ಇನ್ನೊಂದನ್ನು ಆಶ್ರಯಿಸ್ಕೊಳ್ಳೋದು ಭಗವಂತನನ್ನೇ ಆಶ್ರಯಿಸ್ಕೊಳ್ಳೋದು ವ್ಯಪಾಶ್ರಯಣ ನನ್ನನ್ನು ಆಶ್ರಯಿಸಿಕೊಂಡಂತಹ ಏಪಿಸ್ಸು ಪಾಪಿಯೋಗಿಗಳಾಗಿರ್ತಕ್ಕಂಥ ಅಂದ್ರೆ ಎರಡರ್ಥ ಅಲ್ಲಿ ಪಾಪದ ನಿಮಿತ್ತವಾಗಿ ಹುಟ್ಟಿದಂಥವ್ರು ಒಂದರ್ಥ ಪಾಪವನ್ನು ಮಾಡೋದಕ್ಕೆ ಕಾರಣವುಳ್ಳವರು ಇನ್ನೊಂದರ್ಥ ಪಾಪ ಮಾಡೋದಕ್ಕೆ ಜಾಸ್ತಿ ಆಪ್ಷನ್ ಇರೋರು ಒಂದರ್ಥ ಪಾಪದ ಫಲವಾಗಿ ಹುಟ್ಟಿದ್ರು ಪಾಪಂ ಯೋನಿ ಏಷ ಅಂತೆ ಇನ್ನು ಪಾಪಸ್ಯ ಯೋನಿ ಪಾಪಕ್ಕೆ ಯೋನಿ ಅಂತೆ ಇಲ್ಲ ಎರಡರ್ಥದಲ್ಲೂ ಕೂಡ ಇದು ಏನರ್ಥ ಮಾಡಿದ್ದಾರೆ ಅಂದ್ರೆ ಈ ಬನ್ನಂಜ ಗೋವಿಂದಾಚಾರ್ಯರು ಅಷ್ಟೇ ಅವರು ಇದು ಪಾಪಿಗೊಂದು ಪರಮಾತ್ಮ ಬೈದಿದ್ದಾನೆ ಅಂತಂದು ಇವರು ಯಾರು ಭಗವಾನ್ ಇದಾನಲ್ಲ ನಾ ಭಗವದ್ಗೀತೆ ಸುಟ್ಟಾಕ್ತೀನಿ ಭಗವಂತ ಸ್ತ್ರೀಯರನ್ನು ಶೂದ್ರನ್ನು ಪಾಪಿಗೊಂದು ಬೈದಿದ್ದಾನೆ ಅಂತ ಭಗವಂತ ತಪ್ಪರ್ಥ ಮಾಡ್ಕೊಂಡು ಏನೇನೋ ಭಗವಂತ ಪಾಪಿಗೊಂದು ಯಾರನ್ನು ಬೈದಿಲ್ಲ ಯಾರನ್ನು ಪಾಪಿಗೊಂದು ಅಂತ ಇಲ್ಲ ಇಲ್ಲಿ ಅರ್ಥವನ್ನು ಸರಿಯಾಗಿ ತಿಳ್ಕೊಬೇಕು ಇಲ್ಲಿ ಪಾಪಕ್ಕೆ ಕಾರಣವಾದ ಅವಕಾಶವುಳ್ಳವರು ಒಂದರ್ಥ ಅಲ್ವಾ ಪಾಪದ ಫಲವಾಗಿ ಹುಟ್ಟಿದ್ರು ಒಂದರ್ಥ ಇಲ್ಲಿ ಭಿನ್ನಾನ್ವಯ ಮಾಡ್ಬೋದು ಏಪಿಸ್ಸು ಪಾಪ ಕಾನೂನು ಅಂದ್ರೆ ಪಾಪವನ್ನು ಮಾಡಿ ಪಂಚಮಹಾಪಾತಕ ಮಾಡಿದವರು ಯಾರು ಇದ್ದಾರೆ ಅವರು ಕೂಡ ನನ್ನನ್ನು ಹೊಂತಾರೆ ಹಾಗೆ ಅಪಿ ಇನ್ನೊಂದು ಅಪಿ ಇದೆಯಲ್ಲ ಒಂದು ಎಪಿ ಒಂದು ಅಪಿ ಇದೆ ಉತ್ತರಾರ್ಧದಲ್ಲೂ ಅಪಿ ಇದೆ ಇನ್ನು ಅಪಿಚ ಸ್ತ್ರೀಯ ಯೇ ಸಂತಿ ವೈಶ್ಯ ಶೂದ್ರಾ ಯೇ ಸಂತಿ ತೇಬಿ ಪರಾಂಗ ಅವರು ಭಾಗವುದು ಅವ್ರಿಗೆ ಪಾಪಯೋನಿ ಅನ್ವಯ ಮಾಡ್ಬೇಕು ಅಂತ ನಿಯಮ ಇಲ್ಲ ಆ ಪಾಪಯೋನಿ ಶಬ್ದವನ್ನ ಸ್ತ್ರೀಗೆ ಅನ್ವಯ ಮಾಡ್ಬೇಕು ಹೇಗ ಅವರು ಸ್ವಾಮಿ ಟಿಪ್ಪಣಿ ಕೊಟ್ಟಿದ್ದಾರೆ ಸ್ತ್ರೀಯರು ವೈಶ್ಯರು ಶೂದ್ರರು ವೈಶ್ಯರು ಎಲ್ಲರೂ ಪಾಪಿಗಳು ಎಂದು ಅರ್ಥವಲ್ಲ ಅವರು ಹಿಂದಿನ ಜನ್ಮದ ಪಾಪದ ದಶೆಯಿಂದ ಭಕ್ತಿಗೆ ಅಡ್ಡಿ ಬರಬಹುದಾದ ಜನ್ಮದಲ್ಲಿ ಹುಟ್ಟಿರೋದು ಪಾಪಿಗೆ ಅಂದ್ರೆ ಭಕ್ತಿಗೆ ಅಡ್ಡಿ ಬರಬಹುದಾದ ಜನ್ಮ ಅಂತ ಇರ್ತಾರೆ ಅವ್ರ ಜನ್ಮವೇ ಪಾಪ ಜನ್ಮ ಅಂತಿಲ್ಲ ಭಕ್ತಿಗೆ ಅಡ್ಡಿ ಬರಬಹುದಾದಂತಹ ಅವಕಾಶ ಜಾಸ್ತಿ ಅಂತ ಇದ್ದಾರೆ ದೇಹ ಧರ್ಮವೇ ಹಾಗಿರುತ್ತೆ ಅಷ್ಟೇ ಅರ್ಥವೇ ಹೊರತು ಅವರನ್ನು ಪಾಪಿಗಳನ್ನು ಖಂಡಿತ ಬೈದಿಲ್ಲ ಭಗವಂತ ಅದು ಭಾಷೆಗಾರ ಅದಕ್ಕೆ ಅನ್ವಯ ಮಾಡಿದ್ದಾರೆ ಪಾಪಯೋನ ಸ್ತ್ರೀಯ ವಿಷಯ ಮಾಡಿ ಕಿಂಪುರ ಮಾಡಿದ್ದಾರೆ ಪಾಪಯೋನ ಶಬ್ದಕ್ಕರ್ಥ ಪಾಪ ಕೇಳಿಸ್ತಾ ಇಲ್ಲ ದೇಹ ಪ್ರಕೃತಿಯಿಂದ ಕೆಲವು ಇದಾಗಿದೆ ಪುರುಷ ದೇಹದಲ್ಲಿ ಕೆಲವು ಅನುಕೂಲತೆ ಜಾಸ್ತಿ ಅದಕ್ಕೆ ಸಂಸ್ಕಾರಗಳ ಪುರುಷರಿಗೆ ಜಾಸ್ತಿ ಕೊಟ್ಟಿರೋದು ಪುರೇನ ಸಂಸ್ಕಾರವನ್ನ ಆದ್ರೆ ವಿಷ್ಣು ಪುರಾಣದಲ್ಲಿ ಮಾತ್ರ ಸ್ತ್ರೀ ಸಾಧು ಅಂತ ಹೇಳಿ ಕಲಿಯುಗದಲ್ಲಿ 4 ಯುಗದಲ್ಲಿ ಕಲಿ ಸಾಧು ಅದರಲ್ಲಿ ಸ್ತ್ರೀ ಸಾಧು ಅಂತ ಮಾಡುದು ಪುರುಷರಿಗಿಂತಲೂ ಸ್ತ್ರೀಯರು ಪುಣ್ಯವಂತರು ಅಂತ ಹೊಂದಿದ್ದಾರೆ ಏಕೆ ಅಂತಂದ್ರೆ ಅವರಿಗೆ ಪ್ರೇಮ ಒಂದು ಭಗವಂತ ಒಪ್ಪ ಮಾಡಿ ಬೇರೆ ಯಾವುದೇ ಅವರಿಗೆ ಈ ಅಗ್ನಿಹೋತ್ರಾದಿ ಕರ್ಮದ ಬೆಂಡಿಂಗ್ ಇಲ್ವಾದ್ರಿಂದ ಸುಲಭವಾಗಿ ಭಗವಂತ ಹೋಗೋದಕ್ಕೆ ಅವಕಾಶ ಜಾಸ್ತಿ ಮಾಡಿಕೊಟ್ಟ ಭಗವಂತ ಇವರಿಗೆ ಬೆಂಡಿಂಗ್ ಜಾಸ್ತಿ ವೇದಾಧ್ಯಯನ ಮಾಡು ಶಾಸ್ತ್ರಾಧ್ಯಯನ ಮಾಡು ಮತ್ತೆ ಯಜ್ಞಾಧ್ಯಯನ ಮಾಡು ಅಂತ ಹೇಳಿ ಬೆಂಡಿ ಜಾಸ್ತಿ ಮಾಡ್ಬಿಟ್ಟು ಈ ಕಷ್ಟಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಆ ಕಷ್ಟವೇ ಕೊಡದೇನೆ ನೇರವಾಗಿ ಪ್ರೇಮ ಭಗವಂತನ ಅರ್ಪಣೆ ಮಾಡ್ಬಿಡು ಅಂತ ಬಿಟ್ಟ ಭಗವತ್ ಸಂಬಂಧ ನೇರವಾಗಿ ಸಿಕ್ಬಿಡ್ತು ಅವರಿಗೆ ಇವ್ರಿಗೆ ಇದ್ರ ಮೂಲಕ ಹೋಗ್ಬೇಕು ಭಗವತ್ ಸಂಬಂಧ ಹಾಗಾಗಿ ವಿಷ್ಣು ಪುರಾಣದ ವ್ಯಾಸರು
ಕಲಿ ಸಾಧು, ಸ್ತ್ರೀ ಸಾಧು, ಶೂದ್ರ ಸಾಧು ಅಂತ ಕಲಿಯುಗದಲ್ಲಿ ಅವರಾಗಿ ಹುಟ್ಟೋದೇ ಪುಣ್ಯ ಅಂತ ಮಾಡಿ ಕೊಂಡಾಡಿದ್ದಾರೆ. ಸೊ ಇಲ್ಲಿ ಏನಂತ ಅರ್ಥ ಮಾಡ್ಕೋಬೇಕು ಗುರುಗಳೇ? ಲೈಕ್ ಅಲ್ಲ, ಪಾಪ ಮಾಡಿದವರು ಅಥವಾ ಸ್ತ್ರೀಯರು ಅಥವಾ ವೈಶ್ಯರು ಅಥವಾ ಶೂದ್ರರು ಅಂತ ಹಂಗ ಅರ್ಥ ಮಾಡ್ಕೋಬೇಕು. ಹಾಗೂ ಮಾಡ್ಕೋಬಹುದು. ಪಾಪ ಮಾಡಿದವರು ಯಾರಿದ್ದಾರೆ ಪಂಚಮಹಾಪಾತಗಳು, ಅವರು ವೈಶ್ಯರು, ಶೂದ್ರ, ಸ್ತ್ರೀಯರು ಅಂತ ಅರ್ಥ ಮಾಡ್ಬೋದು. ಅದಕ್ಕೆ ವೈಶ್ಯರು ಇವ್ರಿಗೆ ಸ್ವಲ್ಪ ಮಾರ್ಗ ಕಷ್ಟ ಇದೆ ಅಂದ್ರು ಅವ್ರಿಗೂ ನಾನು ಇದು ಅಂತ ಮಾರ್ಗ ಇವ್ರಿಗೆ ಕಷ್ಟ ಇದೆ. ಐ ಮೀನ್ ಅಷ್ಟು ಈಸಿ ಪಾಪ ಮಾಡಿದವರಿಗೆ ವಿಕ್ಷೇಪ ಜಾಸ್ತಿ ಇರುತ್ತಲ್ಲ, ಅವ್ರಿಗೆ ಕಷ್ಟ ಆಗತ್ತೆ. ಅವರು ಭಕ್ತಿ ಮಾರ್ಗಕ್ಕೆ ಬಂದು ಅವರು ಉದ್ಧಾರ ಆಗ್ತಾರೆ. ಹಂಗ ಅರ್ಥ ಮಾಡ್ಕೋಬೇಕಾ? ಇನ್ನೇನಾದ್ರೂ ಅರ್ಥ ಇದೆಯಾ ಅಂತ? ಐ ಮೀನ್ ಹೌದು, ತಪ್ಪ ಅರ್ಥ ಮಾಡ್ಕೊಳ್ಳೋ ಅವ್ರಿಗೆ ತಪ್ಪ ಅರ್ಥ ಮಾಡ್ಕೋತಾರೆ, ಹೌದು. ಆದ್ರೆ ಇನ್ನೇನಾದ್ರೂ ಅರ್ಥ ಇದೆಯಾ ಅಂತ? ಅದಲ್ಲ, ಇಲ್ಲಿ ಭಾಷ್ಯಕಾರ ಮಾಡಿದ್ದಾರೆ, ಈ ಪಾಪಯೋನೇಹ ಅನ್ನೋ ವಿಶೇಷಣವನ್ನ ಸ್ತ್ರೀಯರಿಗೂ ವೈಶ್ಯರಿಗೂ ಶೂದ್ರರಿಗೆ ಅನ್ವಯ ಮಾಡಿದ್ದಾರೆ. ಸ್ತ್ರೀಯರು, ವೈಶ್ಯರು, ಶೂದ್ರರು ಪಾಪಯೋನಿಗಳು. ಪಾಪಯೋನಿಗಳು ಅಂದ್ರೆ ಪಾಪವನ್ನು ಮಾಡುವುದಕ್ಕೆ ಅವಕಾಶವನ್ನು ಉಳ್ಳವರು ಅಷ್ಟೇ ಅರ್ಥ. ಹುಟ್ಟಿದವರು ಪಾಪಕರ್ಮದ ಫಲವಾಗಿ ಸ್ತ್ರೀ ಜನ್ಮ ಪಡೆದವರು ಮಾಡಿ, ಅದು ಪಾಪಕರ್ಮ ಮಾಡುವುದಕ್ಕೆ ಅವಕಾಶವಿರುವಂತವರು ಅರ್ಥ ಮಾಡಿ ಹೊರತು ಅವ್ರ ಪಾಪ ಸರಿ ಅನ್ಸಲ್ಲ ಅಲ್ವಾ ಗುರುಗಳೇ? ಅಂದ್ರೆ ಹೆಂಗಸರಿಗೆ ಪಾಪ ಮಾಡೋದಕ್ಕೆ ಅವಕಾಶ ಜಾಸ್ತಿ ಇದೆ ಅನ್ನೋಂಗಾಗುತ್ತಾ? ಅದೇ ಯಾಕೆಂದ್ರೆ ಅಡಿಗೆ ಮಾಡುದಲ್ಲ, ಅವರೇ ಅದನ್ನ ಅಡಿಗೆ ಮಾಡುದೇ ಪಾಪಕರ್ಮಮ್ಮ. ಅಡಿಗೆ ಮಾಡೋದಾಗ್ಲಿ, ಹೆರಿಗೆ ಆಗ್ಲಿ, ಋತು ಕಾಲದಲ್ಲಿ 3 ದಿವಸ ಇರೋದಾಗಲ್ಲ, ಅದೆಲ್ಲ ಪಾಪದ ಫಲ ತಾನೆ. ಅವ್ರ ಶರೀರ ಧರ್ಮವೇ ಆ ರೀತಿ ಆಕ್ಟಿವೇಟ್ ಮಾಡುತ್ತದೆ, ಏನು ಮಾಡಕ್ಕಾಗಲ್ಲ. ಅಲ್ಲ, ಪಾಪದ ಫಲ ಹೇಗೆ ಅಂತ ಪಾಪಕರ್ಮನೇ ಬಂದಿದ್ದು. ಪಾಪದ ಫಲ ಅರ್ಥವಾಗುತ್ತೆ. ಯಾಕೆ ಪಾಪದ ಫಲ ಇದು ಅಂತ? ಪಾಪಕರ್ಮಕ್ಕೆ ಅವಕಾಶ ಅಲ್ಲ, ಅದು ಭಾಷೆಗೆ ಸ್ವಾಮಿ ಹಾಗೆ ಮಾಡಿದ. ಪಾಪದ ದಿಸೆಯನ್ನು ಭಕ್ತಿಗೆ ಅಡ್ಡಿ ಬರುವುದನ್ನು ಹುಟ್ಟಿದ್ದಾರೆ ಮಾಡಿದ್ದಾರೆ. ಪಾಪಕರ್ಮದ ಫಲವಾಗಿ ಪಾಪಕರ್ಮ ಮಾಡೋಕೆ ಆಪ್ಷನ್ ಜಾಸ್ತಿ ಇದೆ ಅಂತ ಬೇಕಿಲ್ಲ ಅಂತ. ಅದಿಲ್ಲಪ್ಪ, ಪಾಪಕರ್ಮ ಫಲದಿಂದ ಹುಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾ? ಹಿಂದಿದ್ರೆ ಪಾಪಕರ್ಮ ನಿಮಿತ್ತದಿಂದ ಭಕ್ತಿ ಉಂಟಾಗೋದಕ್ಕೆ ಅಡ್ಡಿಯೂ ಜಾಸ್ತಿ ಇರುತ್ತೆ ಅಂತ. ಸರಿ, ಪಾಪಕರ್ಮದ ಫಲ ಅರ್ಥ ಆಗುತ್ತೆ, ಅದ ಪಾಪಕರ್ಮ ಜಾಸ್ತಿ ಏನೋ ಅಂದ್ರಲ್ಲ, ಅದು ಸರಿ ಹೋಗಲ್ಲ. ಪಾಪಕರ್ಮ ಜಾಸ್ತಿ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಅಸೂಯ, ಸುಳ್ಳು, ವಂಚನೆ, ಹಿಂಸೆ ಇದು ಸಹಜವಾಗಿ ಇರುತ್ತೆ, ಜಾಸ್ತಿ ಇರುತ್ತೆ ಅಂತ ಅನ್ ಮಾಡಿದ್ದಾರೆ. ಮೇಷ ಮಕರ ಈ 10 ಗಿಡಗಳನ್ನು ಪಟ್ಟಿ ಮಾಡಿ ಇದಿಷ್ಟು ಸ್ಥಿತಿಯಲ್ಲಿ ಜಾಸ್ತಿ ಇರುತ್ತೆ ಅಂತ. ಅದು ಯಾವ ಕಾಲದ ಯಾವ ಸ್ಥಿತಿ ನೋಡ್ಕೊಂಡು ಹೇಳಿದ್ರು ಗೊತ್ತಿಲ್ಲ, ಅಂದ್ರೆ ಎಲ್ಲಾ ಕಾಲದಲ್ಲೂ ಇರ್ತಾರೆ. ಗುರುಗಳೇ, ಆಚಾರ್ಯರು ಭಾಷ್ಯಕಾರರ ಅರ್ಥ ಏನು ಗುರುಗಳೇ ಅದರಲ್ಲಿ ಆಕ್ಚುಲಿ ಆಗಿ ತಗೊಂಡ್ರೆ? ಭಾಷ್ಯಕಾರ ಅರ್ಥರ ಅದನ್ನ ಪಾಪವೇ ಕಾರಣವು ದರ್ಶ ಮಾಡಿದ್ದಾರೆ. ಆ ಜನ್ಮ ತಗೊಳ್ಬೇಕೆ ಪಾಪ ನಿಮಿತ್ತವಾಗಿ ಆ ಜನ್ಮ ಬರುತ್ತೆ ದರ್ಶ ಮಾಡಿದ್ದಾರೆ. ಪಾಪಕರ್ಮದ ಫಲವಾಗಿ ಆ ಜನ್ಮ ಬರುತ್ತೆ ದರ್ಶ ಮಾಡಿದ್ದಾರೆ. ಅಂದ್ರೆ ಪಾಪ ಯೋನಿಗಳಿಂದ ಬಂದವರು ಅಂತನಾ? ಇಲ್ಲ, ಪಾಪವೇ ಯೋನಿ. ಯೋನಿ ಅಂದ್ರೆ ಕಾರಣ. ಪಾಪಕರ್ಮವೇ ಆ ಜನ್ಮ ಕಾರಣ. ಅಲ್ಲ, ಅದನ್ನ ಈಗ ಆಚಾರ್ಯರನ್ನ ಡಿಫರ್ ಮಾಡೋದಕ್ಕೆ ಅಲ್ಲಿ ಏನು ಇದಿದೆ, ಭಾವನೆ ಇದೆ ಗುರುಗಳೇ? ಅಲ್ಲ, ಶಾಸ್ತ್ರಕಾರರು ಹಾಗೆ ಹೇಳಿದ್ದಾರೆ. ಶಾಸ್ತ್ರಕಾರರು ಪುರುಷನ ಹುಟ್ಟೋದು, ಶ್ರೋತಿನ ಹುಟ್ಟೋದು ಪುಣ್ಯದ ಫಲ ಅಂತಲೂ, ಶೂದ್ರಾಗಿ ಹುಟ್ಟೋದು ಪಾಪದ ಫಲ ಅಂತ ಹೇಳಿದ್ದಾರೆ. ಅಲ್ಲ, ಶಾಸ್ತ್ರಕಾರರು ಅಂದ್ರೆ ಈ ಭಾಷ್ಯಕಾರರಲ್ಲ, ಸ್ಮೃತಿಕಾರರು ಅದರಲ್ಲಿ ಆ ರೀತಿ ವಿಭಾಗ ಮಾಡ್ಕೊಂಡಿದ್ದಾರೆ. ಪುರುಷ ಜನ್ಮ ದುರ್ಲಭ ಅಂತ, ಅದರಲ್ಲೂ ಶ್ರೋತ್ಯನಾಗಿ ಭಗವದ್ಭಕ್ತನಾಗಿ ಹುಟ್ಟೋದು ಬಹಳ ದುರ್ಲಭ ಜನ್ಮ. ಅದು ಭಾರಿ ಪುಣ್ಯದ ಫಲವಾಗಿ ಬರೋದು ಅಂತ ಆ ಜನ್ಮ. ಜಂತೂನಾಂ ನರಜನ್ಮ ದುರ್ಲಭತನಂ ಪುಂಸ್ತಂತೋ ವಿಪ್ರತ. ಅದಕ್ಕೂ ಇದೇ ಅರ್ಥ ಇದೇ ಸಮಸ್ಯೆ ಬರುತ್ತೆ, ಬಹಳ ಅರ್ಥ ಇದೆ. ಅಲ್ಲೂ ಇದೇ ಚರ್ಚೆ ಬರುತ್ತೆ ಅಂತ, ಅದ್ಯಾಕೆ ಹಾಗೆ ಅಂತ ಕೊಡ್ಲಿ. ಅದನ್ನ ಹೆಂಗ್ ಯೂಸ್ ಮಾಡ್ಕೊಳಕ್ ಸರಿ. ಇತರೆಯವರು ಇರ್ಬೋದು. ಅದೇನಾಗುತ್ತೆ ಗೊತ್ತಾ, ಸ್ತ್ರೀಯರಿಗೆಲ್ಲ ಹಾಗೆ ಯಾಕೆ ಕಾಮನ್ ತಗೊಂಡ್ರಿ? ಎಲ್ಲಾ ಸ್ತ್ರೀಯರು ಒಂದೇ ಸಮಾನ ಮಾಡ್ಬಿಟ್ರಿ.
ಅಲ್ಲ ಸ್ತ್ರೀಯಲ್ಲಿ ಮೈತ್ರೇಯಿ ಗಾರ್ಗಿ ಎಂತೆಂಥವ್ರಿದ್ದಾರೆ. ಆಯ್ತು, 1 2 ಅಲ್ಲಲ್ಲ ಸುಲಭ. ಅಲ್ಲವ್ರೆ ಇವಾಗ ಈಗ್ಲಿಂದ ಹೇಳಿ, ಹೋದ 200 ವರ್ಷದಲ್ಲಿ ಹೇಳಿ. 200 ವರ್ಷದಲ್ಲಿ 1 2 ಲೆಕ್ಕ ಯಾರು ಮೀರಾಬೆನ್ ಪ್ರಾಬಬಿಲಿಟಿ ಇವಾಗ ಗಂಡಸರು ಇದನ್ನ ಹೋಲ್ಸಿದ್ರೆ ನೀವು. ಅಲ್ಲ ಏನ್ ಮಾಡಿದಿರಿ, ಅವಕಾಶ ನೀವು ಕಸ್ಕೊಂಡ್ಬಿಟ್ಟು ಅವ್ರು ಕೊಟ್ಟೇ ಇಲ್ಲ ಅಂತಾರೆ. ಅದು ಅದರಿಂದ ಬಂದಿಲ್ಲ ಅಂತ ಆಗತ್ತೆ. ಅವಕಾಶ ಕಸ್ಕೊಂಡ್ಬಿಟ್ಟು ಇಲ್ಲ ಅಂದ್ಬಿಟ್ರೆ ನೀವು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ದೇನೆ, ಅವ್ರು ಯಾವ ರೀತಿ ಸಂಸ್ಕಾರ ಕೊಡ್ದೇನೆ ಅವ್ರಿಗೆ ಇಲ್ಲ ಅವ್ರಿಗಿಲ್ಲ ನೀವು ಬೈದ್ಬಿಟ್ಟ ನೀವು ಮಾಡಿರೋ ತಪ್ಪು ಮೂಲತಃ ನಿಂದೆ ತಾನೆ. ಪೊಲಿಟಿಕಲ್ ಅಲ್ಲ, ರಿಯಾಲಿಟಿ ಇಲ್ಲ. ಇವಾಗ ನಿಮಗೆ ಒಂದು ಗುರುಕುಲ ಮಾಡಿ ವಿದ್ಯಾಭ್ಯಾಸ ಅವಕಾಶ ಮಾಡಿ ನೀವು ಬೆಳೆಸ್ಕೊಂಡ್ರಿ, ಅವ್ರಿಗೆ ಅವಕಾಶ ಕೊಟ್ರು, ಅವ್ರಿಗೂ ಆ ಗುರುಕುಲವಾಸವೋ ಅಥವಾ ವಿದ್ಯಾಭ್ಯಾಸವೋ ಆ ರೀತಿ ಒಂದು ಸಂಸ್ಕೃತಿ ಒಂದು ವಿದ್ಯಾಭ್ಯಾಸ ಇದ್ದಿದ್ರೆ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲಪ್ಪ, ಈಕ್ವಲ್ ಆಗಿ ಬೆಳಿತಿದ್ರು. ಏನಾದ್ರೂ ಹೇಳಿ ಅದು ಮಾತ್ರ 20-30 ವರ್ಷದಲ್ಲಂತೂ ಏನು ಅವಕಾಶ ಏನ್ ಕೊಡ್ತಾ ಇಲ್ಲ. ಅಲ್ಲ ಈಗಿನ ವಿದ್ಯಾಭ್ಯಾಸ ಬೇರೆ ತಾನೆ. ಅಲ್ಲ ಈಗಿನ ವಿದ್ಯಾಭ್ಯಾಸದ ಕ್ರಮವೇ ಅರ್ಥಾರ್ಜನ ಪ್ರಧಾನವಾದ ವಿದ್ಯಾಭ್ಯಾಸ, ಧನ ಪ್ರಧಾನವಾಗಿ ದುಡ್ಡನ್ನ ಇದು ಚಿತ್ತಶುದ್ಧಿಗೆ ಏನು ಕಾರಣವಾಗಲ್ಲ. ಈಗ ಪ್ರಾಚೀನ ಕಾಲದಿಂದಲೂ ಒಂದು ಗುರುಕುಲ ಅಂತ ಮಾಡ್ಕೊಂಡ್ರು ಗಂಡಸರಿಗೆ, ಇವರಿಗೆ ಬಾಲ್ಯ ವಿವಾಹ ಮಾಡಿ ಅಡಿಗೆ ಮನೆ 4 ಗೋಡೆ ಮಧ್ಯೆ ಅಡಿಗೆ ಮನೆ ಸೇರಿಸಿ ಅಲ್ಲೇ ಅವನ ಮಾಡ್ತಾ ಇರೋದು ಚಚ್ಬಿಟ್ಟು ಚಾಯನ್ ಅಡಿಗೆ ಮಾಡಿ ಬಂದರಿಗೆಲ್ಲ ಅಡಿಗೆ ಮಾಡು, ಅಲ್ಲಿ ತಿಂಡಿ ಮಾಡು, ಮನೆ ಮಾಡಿಸು, ಕುರ್ಚಿ ಮಾಡು ಅಂತ ಹೇಳ್ಬಿಟ್ಟು ಅವ್ರಿಂದ ನೀವು ಒಂದು ರೀತಿ ಜೀತಾಳ್ದಾರ ನೋಡ್ಕೊಂಡು ಅವರಲ್ಲಿ ಇಲ್ಲ ಅಂದ್ಬಿಟ್ರೆ ಈಗ ಮಾಡಿರೋದು ಕಾಲ ಅಲ್ಲ. ಆದ್ರೆ ಕರೆಕ್ಟೇ ಅಲ್ವಾ ಗುರುಗಳೇ, ಒಂದ್ ಸ್ವಲ್ಪ ಹೆಂಗಸರಿಗೆ ಕಷ್ಟ ಎಷ್ಟಿದ್ರು ಅದು ಮಾತ್ರ ನಿಜ ಅನ್ಸುತ್ತೆ. ವ್ಯತ್ಯಾಸ ಉಟ್ಕೊಳ್ತೀನಿ. ಆದರೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಗಂಡಸರಿಗೆ ಗುರುಕುಲ ಇರುವ ಹಾಗೇನೆ ಹೆಂಗಸರಿಗೂ ಧರ್ಮಶಾಸ್ತ್ರಾಧ್ಯಯನ, ಭಕ್ತಿಶಾಸ್ತ್ರಾಧ್ಯಯನ, ತತ್ವಶಾಸ್ತ್ರಾಧ್ಯಯನ ಅನ್ನುವಂತಹ ಒಂದು ಅವಕಾಶ ಇದ್ದಿದ್ರೆ ಈಕ್ವಲ್ ಆಗಿ ಬರ್ತಿದ್ರು. ಆದ್ರೆ ಅದು ಒಂಥರ ಪ್ರಾಬ್ಲಮ್ ಗುರುಗಳೇ. ಯಾಕೆ ಹೇಳ, ಬೀಯಿಂಗ್ ಅ ವುಮೆನ್ ಹೇಳ್ತಾ ಇದೀನಿ. ಏನಾಗುತ್ತೆ ಅಂದ್ರೆ ಲೈಕ್ ಮನೆ ನೋಡ್ಕೊಳ್ಳೋರು ಯಾರು, ಎಲ್ಲರೂ ಧರ್ಮ ಇದು ಚಿಕ್ಕ ವಯಸ್ಸಲ್ಲ. ಇವಾಗ ಇವ್ರೇನು ದೊಡ್ಡವರಾಗಿ ಏನ್ ಹೋಗಲ್ಲಪ್ಪ. ಇವಾಗ 6 ವರ್ಷ 8 ವರ್ಷ ತಾನೆ ಗುರುಕುಲಕ್ಕೆ ಕಳ್ಸೋದು. 8 ವರ್ಷಕ್ಕೆ ಚಿಕ್ಕ ಹುಡುಗಿನ 15 16 ವರ್ಷ 18 ವರ್ಷ ಮದುವೆ ಆಗೋವರೆಗೂ ಗುರುಕುಲದಲ್ಲಿ ಇರ್ಲಿ, ಆಮೇಲೆ ಮನೆ ಬಂದು ನೋಡ್ಕೊಳ್ತಾರೆ. ಅಲ್ಲಿವರೆಗೂ ತಾಯಿ ನೋಡ್ಕೊಳ್ತಾರೆ, ಚಿಕ್ಕಮ್ಮ ದೊಡ್ಡಮ್ಮ ಇರ್ತಾರೆ, ತಂದೆ 4-5 ಜನ ಅಂತಂದ್ರೆ ಅವ್ರನ್ನ ನೋಡ್ಕೋತಾರೆ. ಇವರೆಲ್ಲ ಬಂದಿಲ್ವಾ, ಇವ್ರು ಆಮೇಲೆ ಗೃಹಸ್ಥ ಆದ್ಮೇಲೆ ಮಾಡ್ತಾರೆ. ನೀವು ಚಿಕ್ಕ ವಯಸ್ಸಲ್ಲಿ ಹುಡುಗಿಯರನ್ನ 6-8 ವರ್ಷಕ್ಕೆ ಹುಡುಗಿಯರನ್ನ ಈ ಗುರುಕುಲಕ್ಕೆ ಕಳಿಸುವ ವ್ಯವಸ್ಥೆ ಇದ್ದು ಅಲ್ಲಿ ಅವ್ರಿಗೂ ಒಂದು ವಿದ್ಯಾಭ್ಯಾಸ, ಅವ್ರಿಗೂ ಆ ವಿದ್ಯಾಭ್ಯಾಸದಲ್ಲಿ 3 ಭಾಗ ಮಾಡ್ಕೋಬೇಕು. ಒಂದು ಭಕ್ತಿಶಾಸ್ತ್ರ ಅಧ್ಯಯನ, ಒಂದು ತತ್ವಶಾಸ್ತ್ರಾಧ್ಯಯನ, ಇನ್ನೊಂದು ಸಾಹಿತ್ಯ ಭಾಗದ ಅಧ್ಯಯನ. ಅವರಿಗೆ ಧರ್ಮಶಾಸ್ತ್ರ ಪರಿಚಯ, ಅದ ಪುರಾಣ ಇತಿಹಾಸ ಪರಿಚಯ, ಈ ಭಾಷಾ ಜ್ಞಾನ, ಸಂಸ್ಕೃತವಾಗಲಿ ಅಥವಾ ಇಂಗ್ಲಿಷ್ ಆಗಲಿ ಇನ್ನೊಂದಾಗಲಿ ಯಾವ ಭಾಷೆ ಆಗಲಿ ಆವತ್ತಿನ ಕಾಲಕ್ಕೆ ಏನೇನು ಭಾಷೆ ಪ್ರಸ್ತುತವಾಗಿದೆಯೋ ಆ ಭಾಷಾ ಜ್ಞಾನ, ಆ ಭಾಷೆ ಮೇಲೆ ಸಾಹಿತ್ಯ ಜ್ಞಾನ, ಆ ಸಾಹಿತ್ಯ ಮೂಲಕ ಹೋಗ್ಬೇಕಾದಂತಹ ಧರ್ಮಶಾಸ್ತ್ರ ಜ್ಞಾನ, ಭಕ್ತಿಶಾಸ್ತ್ರ ಜ್ಞಾನ, ತತ್ವಶಾಸ್ತ್ರ ಜ್ಞಾನ ಇಷ್ಟು ಕೊಟ್ಟರು ಯಾಕಾಗಲ್ಲ? ಅದೇ ಹೇಳ್ಕೊಡ್ಬೇಕಾಯ್ತು, ಹೇಳ್ಕೊಡ್ಲಿಲ್ಲ. ಬಂದಿದ್ದೆ ಹಾಗೆ ತಾನೆ. ಅವಾಗೆಲ್ಲ ಅಜ್ಜಿ ತಾತಂದ್ರು ಮಕ್ಕಳನ್ನ ಕೂರ್ಸ್ಕೊಂಡು ಶ್ಲೋಕಗಳು ಹೇಳ್ಕೊಡು, ಶ್ಲೋಕ ಕೊಡ್ತಿದ್ರು, ಕಥೆಗಳು ಹೇಳು, ರಾಮಾಯಣ ಮಹಾಭಾರತ ಅಷ್ಟು ಮುಂಚೆ ಮದ್ವೆ ಮುಂಚೆನೆ ಎಲ್ಲ ಬರೀ ಕಿವಿ ಕಥೆ ಹೇಳ್ತಿದ್ರಮ್ಮ. ಗ್ರಂಥತಃ ಅವರಿಗೆ ಗ್ರಂಥದಾನ ಬರ್ಬೇಕಾಯ್ತು. ಅದು ಬರ್ಬೇಕು. ಅದ್ರಲ್ಲಿ ಹೇಗೆ ಇವ್ರು ಶಾಸ್ತ್ರಾಧ್ಯಯನ ಅಂತ ಒಂದು ಗ್ರಂಥಾಧಾರಣೆ ಮಾಡ್ತಾರೋ ಹಾಗೆ ಭಾಗವತವೋ ಅಥವಾ ವಿಷ್ಣು ಪುರಾಣವೋ ಮಹಾಭಾರತವೋ ರಾಮಾಯಣವೋ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡಿಸಿದ್ರೆ, ಧರ್ಮಶಾಸ್ತ್ರ ಅಧ್ಯಯನ ಮಾಡಕ್ಕೆ ಏನು ವಿರೋಧ ಇಲ್ಲಪ್ಪ. ಅವರು ಎಲ್ಲ ಮನ್ವ ಧರ್ಮಶಾಸ್ತ್ರ ಅಧ್ಯಯನ ಮಾಡ್ಬೋದು, ಅಥವಾ ಪುರಾಣ ಅಧ್ಯಯನ ಮಾಡ್ಬೋದು, ತತ್ವಶಾಸ್ತ್ರ ಅಧ್ಯಯನ ಮಾಡ್ಬೋದು, ತತ್ವ ವಿಚಾರ ಮಾಡಕ್ಕೆ ಏನು ತೊಂದರೆ ಇಲ್ಲ. ಅಲ್ಲಿ 2 ಇದೆ ಗುರುಗಳೇ. ಒಂದು ನೀತಿ ಶಾಸ್ತ್ರ, ಧರ್ಮಶಾಸ್ತ್ರ, ನೀತಿ ಸಂಹಿತೆ ಬರ್ದವರೆಲ್ಲ ಗಂಡಸ್ರೆ. ಅದು ಬರೆದು ಅವರಿಗೆ ಅಂತ ಸೀಮಿತ ಆಗಿಲ್ಲ ಆ ವಿಚಾರ. ಗಂಡಸರಿಗೆ ದಾರಿ ತಪ್ಪೋದಕ್ಕೆ ಅವಕಾಶಗಳು ತುಂಬಾ ಇದೆ ಅಂತ. ಹಾಗಾಗಿ ನಿನ್ನೆ ನೀವು ಪಾಠ ಮಾಡೋವಾಗ್ಲೂ ಹೇಳಿದ್ರಿ, ಇಲ್ಲೂ ಒಂದು ಮೋಕ್ಷ ಸ್ತ್ರೀನ ಆಲಿಂಗನೆ ಮಾಡ್ಕೊಳ್ಳೋದು ಅಂತ, ಇಲ್ಲೂ ಅದನ್ನ ತರ್ಬೇಕಾ ಅಂತ. ಅಲ್ಲಿ ಕೂಡ ಮೋಕ್ಷವನ್ನ ಬರೆಯೋವಾಗ ಕೂಡ ಅವರು ಒಂದು ಸ್ತ್ರೀಯನ್ನ ಆಲಿಂಗನೆ ಮಾಡ್ಕೊಂಡ್ರೆ ಏನು ಸುಖ ಸಿಗುತ್ತೆ ಅಂತ ಕಲ್ಪನೆ ಮಾಡಿದ್ರೆ ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಅಲ್ಲಿನೂ ತಂದ್ರು. ಆದ್ರೆ ಯಾವ ಸ್ತ್ರೀನೂ ನಾನು ಹೋಗಿ ಒಂದು ಪುರುಷನ ಆಲಿಂಗನೆ ಮಾಡ್ಕೋಬೇಕು ಅಂತ ಹೇಳಿದ್ಲು ಅಂತ ಹೇಳಲಿಲ್ಲ.
ಗಂಡಸರೇ ದಾರಿ ತಪ್ಪೋದ್ ಜಾಸ್ತಿ ಅಂತಾನೆ ಅವರಿಗೆ ಸಂಹಿತೆಗಳಲ್ಲಿ ಅಷ್ಟು ರಿಸ್ಟ್ರಿಕ್ಷನ್ ಎಲ್ಲ ಮಾಡಿದ್ದು, ಅವರಿಗೆ ಕಟ್ಟುಪಾಡು ಮಾಡಿದ್ದು. ಅವ್ರಿಗೆ ಗೊತ್ತಿತ್ತು ಎಷ್ಟು ದಮನ ಮಾಡಿದ್ರು ಹೆಂಗಸರು ತಾವು ತಮ್ಮ ಕಟ್ಟಿನಿಂದ ಆಚೆಗೆ ಹೋಗಲ್ಲ ಅಂತ. ನೋಡ್ರಾ ವ್ಯಾಖ್ಯಾನ ಚೆನ್ನಾಗಿದೆ, ವ್ಯಾಖ್ಯಾನ ಕರೆಕ್ಟ್ ಆಗಿದೆ. ತಪ್ಪೋದಿದ್ರೆ ಜಾಸ್ತಿ, ಅದಕ್ಕೆ ಇವ್ರಿಗೆ ಜಾಸ್ತಿ ಶಾಸ್ತ್ರ, ಅವ್ರು ತಪ್ಪೋಲ್ಲ ಅವ್ರಿಗೆ ಜಾಸ್ತಿ ಜಾಸ್ತಿ ಬೇಕಿಲ್ಲ ಅಂತ. ನೋಡ್ರಾ ತತ್ವಜ್ಞಾನಕ್ಕೆ ಅವಕಾಶ ಇಲ್ಲದ ಅವ್ರನ್ನ ಮಾಡಿ ತತ್ವಜ್ಞಾನಕ್ಕೆ ಕವಿ ಕಲ್ಪನೆಯಲ್ಲಿ ಕೂಡ ಹೆಂಗಸಿನ ಶೃಂಗಾರವಾಗಿ ವಿವರಿಸ್ತಾರೆ ವಿನಃ ಗಂಡಸರ ದೃಷ್ಟಿಯಿಂದ ಯಾರು ಗಂಡಸರನ್ನ ಶೃಂಗಾರಕ್ಕೆ ತಗೊಂಡು ಹೆಣ್ಮಕ್ಳು ವಿವರಿಸಿಲ್ಲ. ಅಲ್ಲ ನಾನು ಹೇಳೋದು, ಹೆಂಗಸರಿಗೂ ನೀತಿಶಾಸ್ತ್ರ ಅಧ್ಯಯನ ಕೊಡ್ಬೇಕಿತ್ತು, ಇರ್ಬೇಕಾಗಿತ್ತು, ಚೆನ್ನಾಗಿರ್ತಿತ್ತು. ಅವನಿಗೆ ಗುರುಕುಲ ಪದ್ಧತಿ ಅವರದ್ದೇ ಆದಂತದ್ದು ಅಲ್ಲ, ಅವರೇ ಬರೀ ಆ ಗುರುಕುಲದ ಬರೀ ಹೆಂಗಸರೇ 6-8ರಿಂದ 18ರವರೆಗೆ ಆಗಿದ್ರು. ಇದು ಏನೋ ಬಾಯ್ಸ್ ಓನ್ಲಿ ಗರ್ಲ್ಸ್ ಓನ್ಲಿ ಸಂಬಂಧ ಇಲ್ಲ ಅವ್ರಿಗೂ ಇವ್ರಿಗೂ, ಅವ್ರದ್ದೇ ಬೇರೆ. ಅವ್ರಿಗೂ 106 ಕಿಲೋಮೀಟರ್. ಹೌದು, ಇಲ್ಲ ಅದೇ ವರ್ಷ ನಮ್ಮ ಹುಡುಗರ ಜೊತೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು. ಬ್ರಾಹ್ಮಣ ಅವರಲ್ಲೇ ಪರಾಗತಿ ಹೊಂದ್ತಾರೆ. ಈ ಭಕ್ತಿ ಮಾರ್ಗವನ್ನು ಹೊಳಕೊಳ್ಳ ಬಂದಂತ ವಾಕ್ಯ ಇದು. ಇದು ಯಾರು ನಿಂದೆ ಮಾಡಕ್ ಬಂದ ವಾಕ್ಯ ಅಲ್ಲ. ಭಕ್ತಿ ಮಾರ್ಗದಿಂದ ಎಲ್ಲರೂ ಉದ್ಧಾರವಾಗ್ತಾರೆ, ಕೃತಾರ್ಥರಾಗ್ತಾರೆ ಅಂತಂದ್ಮೇಲೆ ಇನ್ನು ಪುಣ್ಯವಾಗಿರ್ತಕ್ಕಂತಹ ಬ್ರಾಹ್ಮಣರು, ರಾಜಋಷಿಗಳು ಇವರು ಉದ್ಧಾರ ಆಗ್ತಾರೆ ಅಂತ ಹೇಳ್ಬೇಕಲ್ಲಪ್ಪ. ಹೇಳಲೇಬೇಕಾಗಿಲ್ಲ. ಅಂಥವರೆಲ್ಲರೂ ಭಕ್ತಿ ಮಾರ್ಗದಿಂದ ಎಲ್ಲರೂ ಉದ್ಧಾರ ಆಗ್ತಾರೆ ಅಂದ್ಮೇಲೆ ಸ್ವಭಾವದಿಂದಲೇ ವಿರಕ್ತರು, ಜ್ಞಾನ ಸಂಪನ್ನರು, ಅಂತರ್ಮುಖರು, ವೈರಾಗ್ಯ ಸಂಪನ್ನರು ಅಂತ ಆಗಿರ್ತಾರೆ ಶ್ರೋತಿಯರು ಮತ್ತೆ ರಾಜಋಷಿಗಳು ಬೇಗ ಕೃತಾರ್ಥರಾಗ್ತಾರೆ. ಅನಿತ್ಯ ಅದನ್ನ ನೀ ಏನ್ ಮಾಡ್ಬೇಕು? ಅನಿತ್ಯಂ ಅಸುಖಂ ಇಮಂ ಲೋಕಂ, ಇದು ವಿಶೇಷಣ ಈ ಲೋಕಕ್ಕೆ. ಅನಿತ್ಯತ್ವ ಈ ಲೋಕಕ್ಕೆ ಕಟ್ಟಿಟ್ಟ ಬುತ್ತಿ. ಅಸುಖ ಅನ್ನೋದು ಇದರ ಸ್ವರೂಪ. ಅನಿತ್ಯ ಅಸುಖ ಅಂತ ಹೇಳಿ ಈ ಲೋಕಕ್ಕೆ ಟೈಟ್ಲ್ ಕೊಟ್ಟ ಮೇಲೆ ಮತ್ತೆ ಈ ಲೋಕದಲ್ಲಿ ನಿತ್ಯ ಸುಖ ಹುಡ್ಕಕ್ ಹೋಗ್ಬಾರ್ದು ನಾವು. ಅನಿತ್ಯ ಅಸುಖ ಅಂತ ಬರೆದ್ಬಿಟ್ಟ ಈ ಲೋಕಕ್ಕೆ ಒಂದು ಹೆಡ್ಡಿಂಗ್ ಹಾಕ್ಬಿಟ್ಟ, ಒಂದು ಇದನ್ನ ಬೋರ್ಡ್ ಹಾಕ್ಬಿಟ್ಟ, ಅನಿತ್ಯ ಅಸುಖ. ಇದನ್ನ ಪಾಡುದು, ಈ ಲೋಕವನ್ನು ಪಾಡು ಮಾಂ ಭಜಸ್ವ, ನನ್ನನ್ನು ಭಜಿಸು. ಗುರುಗಳೇ ಇವತ್ತಿಗೂ ಶಾಸ್ತ್ರಕಾರರು ಹೇಳಿದ್ದಕ್ಕೆ ಅಮೆಂಡ್ಮೆಂಟ್ ತರುವಂತ ಒಂದು ಗುರುಕುಲು ಬರ್ಲಿಲ್ವಲ್ಲ, ಕಾರಣ ಏನು ಗುರುಗಳೇ? ಅಲ್ಲಿ 2 ಕಾರಣ ಇದೆ. ಒಂದು, ಅವರಿಗೆ ಧೈರ್ಯ ಇಲ್ಲ, ಬರ್ತಾರಾ ಇದನ್ನ ನಡೆಸಿದ್ರೆ ಹೆಂಗಸೆಲ್ಲ ಬರ್ತಾರ ಕಾಲಕ್ಕೆ, ಅದೊಂದು ಇಲ್ಲ. ಎರಡನೇದಾಗಿ ಅಲ್ಲ, ಎಲ್ಲಾರು ಸಮ್ವೇರ್ ಸ್ಟಾರ್ಟ್ ಮಾಡ್ಬೇಕಲ್ಲ ಗುರುಗಳೇ, ಇಲ್ಲದ್ರೆ ಶಾಸ್ತ್ರಕಾರರಾಗ್ಲಿ ಹಿಂದಿನ ಮಾಡಿದ್ದಾರೆ. ಮೈತ್ರೇಯಿ ಗುರುಕುಲ ಅದೊಂದು ಮಾಡಿದ್ದಾರೆ, ಮಂಗಳೂರು ಹತ್ರ ಒಂದಿದೆ. ಅವ್ರಿಗೆ ಸಂಸ್ಕೃತಾಭ್ಯಾಸ ಇದೆಲ್ಲ ಹೇಳ್ಕೊಡ್ತಾರೆ. ಆದ್ರೆ ಅದು ಈ ರೀತಿ ತತ್ವಶಾಸ್ತ್ರ ಅಧ್ಯಯನ ಅಲ್ಲ, ಇಲ್ಲ ಭಕ್ತಿಶಾಸ್ತ್ರ ಅಧ್ಯಯನ ಇಲ್ಲ, ಬರೀ ಅಲ್ಲಿ ಸಂಸ್ಕೃತ ಒಂದೇ ಕಲಿಸ್ತಾರೆ. ಆಗಿದೆ, ತುಂಬಾ ಇದಾಗಿಲ್ಲ. ಅದು ಸಾಮಾಜಿಕವಾಗಿ ಪ್ರೋತ್ಸಾಹ ಇರ್ಬೇಕೆ ಹೊರತು ಒಬ್ಬ ಮಾಡ್ತೀನಿ ಅಂತ ಹೋದ್ರೆ ಆಗಲ್ಲ. ಸಮಾಜವೇ ಗುರುಕುಲ ಅಂತ ಮಾಡಕ್ಕಿಂತ ನೀವ್ ಹೇಳ್ತಿರಲ್ಲ ಯಾವಾಗ್ಲೂ ಗಂಡನೇ ಮೊದಲನೇ ಗುರು ಇದ್ದಿದ್ದೆ, ಹಾಗೆ ಅವ್ನ್ ಶಾಸ್ತ್ರ ಇದ್ದಿದ್ದು ಹಾಗೆ 8 ವರ್ಷಕ್ಕೆ ಮದುವೆ ಮಾಡ್ತಿದ್ದಲ್ಲ ಕನ್ಯಾ ವಿವಾಹ ಅಂತ. ಇನ್ನು ವಿದ್ಯಾಭ್ಯಾಸ ಮಾಡ್ಕೊಂಡು 18 ವರ್ಷವೂ ಇವನೇ ಪಾಠ ಕೊಡ್ಬೇಕು ಅವನಿಗೆ. ಎಲ್ಲ ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ಇದು ಧರ್ಮ ಏನ್ ಮಾಡಿದ್ದ, ತಂದೆ ತಾಯಿ ಬೆಳೆಸಿರೋ ಅದೇ ಓದು ಓದು ಓದು, ಸಣ್ಣ ನಂಬರ್ ತಗೋ, ಓದು, ದೊಡ್ಡದಾಗೋ, ರ್ಯಾಂಕ್ಗೋ, ಆಮೇಲೆ ಕೆಲಸಕ್ಕೆ ಸೇರ್ಕೋ, ಒಳ್ಳೆ ಕಂಪ್ನಿ ಸೇರ್ಕೋ, ದುಡ್ಡು ದುಡಿ. ಆಮೇಲೆ ಏನು ನಮ್ಮ ಸಂಸ್ಕೃತಿ ಪರಿಚಯ ಇರೋದೇ ಇಲ್ಲ. ಬರೀ ಅಂಕಿ ಕಟ್ ಕುದುರೆ ಹಾಗೇನೆ ಬರೀ ಓದೋದಲ್ಲೇ ಮುಗಿಸ್ಬಿಟ್ರೆ ಅವನಿಗೆ ಎಂತ ಹೊರಗಡೆ ಪ್ರಪಂಚ ಎಂತ ಗೊತ್ತಾಗತ್ತೆ? ಹೌದು. ಕಿಂಚ ಮಾಂಹಿ ಯಸ್ಮಾತ್ ಪಾರ್ಥ ವ್ಯಪಾಶ್ರಿತ್ಯ ಮಾಂ ಆಶ್ರಯತ್ವೇನ ಗೃಹೀತ್ವಾ ಯೇಪಿ ಸ್ಯುಃ ಭವೇಯುಃ ಪಾಪಯೋನಯಃ ಪಾಪಾ ಯೋನಿಃ ಯೇಷಾಂತೆ ಪಾಪಯೋನಯಃ ಪಾಪಜನ್ಮಾನಃ. ಪಾಪಾಹ ಪಾಪಃ ಪಾಪ ಪಾಪ ಪಾಪಾನಿ ಅಂತಲ್ವಾ, ಪಾಪಮ್ಮ ಪಾಪ ಇದೆ, ದ್ವೇ ಪುಲ್ಲಿಂಗ ಎರಡಲ್ಲೂ ಇದೆ ಅಂತ ಕಾಣುತ್ತೆ. ಪಾಪಾಹ ಮಾಡಿದೆ ಭಾಷೆ. ಪಾಪಂ ಪಾಪೆ ಪಾಪಾನಿ ಕೇಳಿದ್ರು. ಅಸ್ತಿ ಪಂಕಂ ಪುಮಾನ್ ಪಾಪ್ಮಾ, ಪಾಪ್ಮಾ ಪುಮಾನ, ಪಾಪ ಇಲ್ಲ. ಅಸ್ತಿ ಪಂಕಂ ಪುಮಾನ್ ಪಾಪ್ಮಾ, ಪಾಪಂ ಕಿಲ್ಪಿಷ ಕಲ್ಮ, ಪಾಪಂ ಅಂತ ಇರೋದು.
ಪಾಪ ಪಾಪ ಆಯುರ್ವೇದದಲ್ಲಿ ಪಾಪ ಅಂತ ಊರ್ಗೆ ಅದ್ ಸರಿ. ಇಲ್ಲಿ ಪಾಪ ಶಬ್ದಕ್ಕೆ ಪಾಪ ಕರ್ಮ ಅಂತ ಪಾಪ ಅದು ಆಮೇಲೆ ಇರೋದು ಭಾಷಿಕ ಪ್ಲಿಂಗ್ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ. ನನ್ನನ್ನು ಆಶ್ರಯಿಸಿಕೊಂಡು ನನ್ನನ್ನು ಹಚ್ಕೊಂಡು ನನ್ನನ್ನ ಸಪೋರ್ಟ್ ಆಗಿ ಮಾಡಿಕೊಂಡು ಆಶಯ ಪಾಪ ಯೋನಿಗಳಾಗಿರ್ತಕ್ಕಂದ್ರೆ ಪಾಪವೇ ಯೋನಿಯು ಕಾರಣವು. ಯಾರ ಜನ್ಮಕ್ಕೋ ಅವ್ರ ಪಾಪ ಯೋನಿಗಳು. ಯಾರ ಹುಟ್ಟಿಗೆ ಪಾಪಕರ್ಮವೇ. ನಮ್ಮ ತಾಯಿಯೆಲ್ಲ ಬಹಳ ಹೇಳುತ್ತೆ. ತಾಯಿ ಅಕ್ಕರು ಅಯ್ಯೋ ಹೆಂಗಸ ಹುಟ್ಪಾಡಿದ್ರು ಬಹಳ ಕಷ್ಟಕರವಾಗಿ ತುಂಬಾ ಹೆಂಗಸಿಗೆ ತುಂಬಾ ಕಷ್ಟ. ಹೆಂಗಸಾಗಿ ಹುಟ್ಬಾರ್ದು. ಹೆಂಗಸಿಗೆ ಭಾರಿ ಹಿಂಸೆ, ಭಾರಿ ಇದು ತೊಂದ್ರೆ. ಗಂಡಸರಷ್ಟು ಆರಾಮಿಲ್ಲ. ಹೆಂಗಸಿಗೆ ಬಹಳ ಕಷ್ಟ. ನಮ್ಮ ಅಕ್ಕ ಬಹಳ ಹೇಳ್ತಿರ್ತಾರೆ. ನಮ್ಮ ಅಕ್ಕ ನಮ್ಮ ಎಲ್ಲ ತುಂಬಾ ಹೇಳ್ತಾರೆ ಗಂಡಸ ಜನ್ಮ ಆರಾಮ. ನನ್ನ ಹತ್ರ ಒಂದ್ಸಲ ನೀನ್ ಹೆಣ್ಣ ಹುಟ್ಬೇಕಾಯ್ತು, ನಾನ್ ಗಂಡ ಹುಟ್ಬೇಕಾಯ್ತು ಅಂದ. ಯಾಕೆ ಅಂದ್ರೆ ನೀಗೇನು ಹಸುವೆ ನನ್ ಮೇಲೆ ಆಗಿದ್ದ. ಅಲ್ಲ ನನ್ಗೆ ಬಹಳ ಕಷ್ಟ ಆಗಿದೆ. ಗಂಡ್ಬಂದು ಅದಕ್ಕೆ ನಾನೇ ಹುಟ್ಬೇಕ ಹೆಣ್ಣಾಗೆ ಪರವಾಗಿಲ್ಲ. ನಾನು ಕೊಟ್ಟಿದ್ದು ಗಂಡ ಹುಟ್ಟಿದ್ದು ನಾನು ಹೆಣ್ಣ ಹುಟ್ಬೇಕಾಯ್ತು, ಅವಳು ಗಂಡ ಹುಟ್ಟಿದ್ದೆ. ನನ್ನ ಹಿಂಗಂತಿದ್ದಾಳೆ ಅವಳು. ಪಾಪ ಕಳಿ ಅವಳಿಗೆ ಮೇಲೆ ಏನ್ ಮಾಡೋದು ಶೈ ಮಾಡಕ್ಕಾಗಲ್ಲ. ಹುಟ್ಟಿದ್ಮೇಲೆ ಭಗವಂತ ಹಾಲಿಗಾಲ ಹಾಕು, ನೀರಿಗಾಲ ಹಾಕು, ನಿನ್ ಕಾಲು ಬಿದ್ದಿದ್ದೀನಿ ನಡ್ಸಪ್ಪ ಅಂತ ನಡ್ಸ್ಕೊಂಡು ಹೋಗ್ಬೇಕಷ್ಟೆ. ಕೆಲವು ಕಷ್ಟ ಇದೆ ನಿಜ. ಹೆಂಗಸಿಗೆ ಕೆಲವು ಏನೋ ಒಂದು ಅನಿವಾರ್ಯವಾದಂತ ಕೆಲವು ಗೃಹದಲ್ಲಿ ಅದೇನು ಮಾಡ ರೊಟೀನ್ ಅಂತೂ ದಿನ ಅಡಿಗೆ ಮಾಡು, ದಿನ ಗ್ಯಾಸ್ ಇಡ್ಲಿ ಮಾಡು, ದಿನ ಪಾತ್ರೆ ತೊಳಿ, ದಿನ ಬಟ್ಟೆ ಹೋಗಿ, ದಿನ ಅಯ್ಯೋ ತರಕಾರಿ ಹೆಚ್ಚು, ಏನು ಒಂದ್ ದಿವಸನೂ ರಷ್ಟಿಲ್ಲ. ಇದೆ ಅಂತ ಕೆಟ್ಟ ಕಸ ಇದು ಅಂತ. ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿರ್ತಾರಲ್ಲ, ಅವಾಗ ಯಾವ್ದು ಬರೋದೇ ಇಲ್ಲ. ಮಾಡ್ಕೊಂಡೇ ಹೋಗ್ತಾರೆ, ತಿಳಿಸ್ಕೊಂಡು ಹೋಗ್ತಾರೆ. ಆದ್ರೂ ಬೇಜಾರ. ಪಾಪ ಯೋನಿಗಳಾಗಿರುವ ಪಾಪ ನಿಮಿತ್ತ ಹುಟ್ಟಿದಂತಹ ಸ್ತ್ರೀ ವೈಶಿಷ್ಟ್ಯ ಕೇತೆ ಐತಿ. ಕೇತೆ ಮಾಡೋದಲ್ಲ, ಯಾರವರು ಅಂತ ಹೇಳ್ತಾನೆ. ಸ್ತ್ರೀಯ ವೈಶ್ಯ ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂ ಪ್ರಕೃಷ್ಟಾಂ ಗತಿಂ. ಸ್ತ್ರೀ ಅನ್ನುವಾಗ ವೈಶ್ಯ ಸ್ತ್ರೀ, ಬ್ರಾಹ್ಮಣ ಸ್ತ್ರೀ, ಶೂದ್ರ ಎಲ್ಲ ತಗೋಬೇಕು. ಸ್ತ್ರೀಯರು ಅಂದ್ರೆ ಬರೀ ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ, ಕ್ಷತ್ರಿಯ ಸ್ತ್ರೀ ಅಲ್ಲ. ಸ್ತ್ರೀಯರು ಅಂದ್ರೆ 4 ವರ್ಣದ ಸ್ತ್ರೀಯರು. ಮತ್ತೆ ವರ್ಣದಲ್ಲಿ ಪುರುಷರಲ್ಲಿ ಮಾತ್ರ ವೈಶ್ಯರು, ಶೂದ್ರರು ಮತ್ತೆ ಇಬ್ಬರು ಜನ ವೈಶ್ಯ ಶೂದ್ರ. ಸ್ತ್ರೀಯರಿಗೆ 4 ವರ್ಣ, ಪುರುಷರಿಗೆ 2 ವರ್ಣ. ಎಂತ ಇದೆ ಅನ್ಯಾಯ. ಯಾಕೆ ಅಲ್ಲಪ್ಪ ಹೇಳ್ಬಿಟ್ಟು ಸ್ತ್ರೀಯ ನಿನ್ಬಿಟ್ಟು ಅಲ್ಲಿ ವೈಶ್ಯ ಶೂದ್ರ ಆಮೇಲೆ ತೇಷಾಂ ಸ್ತ್ರೀಯ ಅಂತ ಮಾಡೋ. ಹಂಗ್ ಮಾಡ್ಲಿಲ್ಲ. ಈ ಎಲ್ಲಾ ಸ್ತ್ರೀಯರು ಒಂದ್ ಗುಂಪು, ವೈಶ್ಯರು ಶೂದ್ರರು ಒಂದ್ ಗುಂಪು, ಅದು ಎಷ್ಟು ಜನ ಒಂದ್ ಗುಂಪು. ಇವರೆಲ್ಲರೂ ಪಾಪ ಯೋನಿಗಳು, ಪಾಪ ನಿಮಿತ್ತ ಹೊರಟಿದವರು, ಪಾಪಕರ್ಮಕ್ಕೆ ಅವಕಾಶ ಇರುವವರು. ಅವರು ಕೂಡ ಭಕ್ತಿ ನಿಮಿತ್ತದಿಂದ ಪರಾಂ ಪ್ರಕೃಷ್ಟವಾದ ಗತಿಯನ್ನ, ಉತ್ತಮವಾದ ಗತಿಯನ್ನು ಹೊಂದ್ತಾರೆ. ಇಲ್ಲಿ ಹೇಳಕ್ ಬಂದಿರೋದು ಅದು ಭಕ್ತಿ. ಭಕ್ತಿ ಮುಖ್ಯ. ಭಕ್ತಿಯನ್ನು ಹೊಳ ಬಂದಿರೋದು. ಭಕ್ತಿ ಉಳ್ಳವರಾದ್ರೆ ಎಲ್ಲರೂ ಉದ್ಧಾರ ಆಗ್ತಾರೆ, ಎಲ್ಲರೂ ಮೇಲೆ ಹೋಗ್ತಾರೆ ಅನ್ನೋದೇ ಮೈನ್ ವಿಷಯ. ಅದು ಮುಖ್ಯ. ಅದಕ್ಕಾಗಿ ಶ್ಲೋಕ ಬಂದಿರೋದು. ಆವರೇಜ್ ಸ್ಟೂಡೆಂಟ್ ಟಿವಿ ಬಿಟ್ರೆ ಇದಾಗ ರ್ಯಾಂಕ್ ತಗೋತಾನ, ಇನ್ನು ಫಸ್ಟ್ ಕ್ಲಾಸ್ ಬರ್ತಾನೆ. ಇನ್ನು ಚೆನ್ನಾಗಿ ಓದೋರು ಬರೋದು ಟಿವಿ ಬಿಡೋಕ್ ಹೇಳಿದ್ದು ಅಷ್ಟೇ. ಆವರೇಜ್ ಸ್ಟೂಡೆಂಟ್ ಹೇಳಕ್ಕಲ್ಲ ಅವನು. ಕಿಂ ಪುನಃ ಬ್ರಾಹ್ಮಣ ಪುಣ್ಯ ಸಾಕ ಸರಿ, ಹೆಂಗಾದ್ರು ಸರಿ. ಏನಮ್ಮ? ಕಿಂ ಪುನಃ ಬ್ರಾಹ್ಮಣ ಪುಣ್ಯ ಪುಣ್ಯಯೋನೇ ಭಕ್ತಾ ರಾಜಋಷಯಸ್ತಥಾ. ಅವರೇ ಭಕ್ತಿಯಿಂದ ಮುಕ್ತರಾಗ್ತಾರೆ, ಉದ್ಧಾರ ಆಗ್ತಾರೆ ಅಂದ್ಮೇಲೆ ಪುಣ್ಯವಾಗಿರ್ತಕ್ಕಂಥ ಬ್ರಾಹ್ಮಣರು, ಪುಣ್ಯಯೋನಿಗಳಾಗಿರ್ತಕ್ಕಂಥ ರಾಜಋಷಿಗಳು, ಕ್ಷತ್ರಿಯರು, ಅವರ ವಿಷಯಕ್ಕೆ ಏನ್ ಹೇಳೋದು? ಅವರು ಭಕ್ತ ಮಾರ್ಗದಲ್ಲಿ ಅವಲಂಬಿಸಿಕೊಂಡರೆ ಸ್ವಭಾವದಿಂದಲೇ ಅವರಿಗೆ ಅಂತಃಕರಣ ಪ್ಯೂರ್ ಆಗಿರುತ್ತೆ, ಶುದ್ಧವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ. ಭಕ್ತಿ ಬೇರೆ ಸೇರ್ಬಿಟ್ರಂತೋ ಆ ಬಂಗಾರದ ಸರಕ್ಕೆ ವಜ್ರದ ಮುಣಿ ಹಾಕಿದಂಗ ಆಗ್ಬಿಡುತ್ತೆ. ನೀವೇನೇ ಹೇಳಿ ಇದು ಎಂಟೈರ್ ಭಗವದ್ಗೀತಾ ಅಲ್ಲಿ ಇದು 1 ವರ್ಸ್ ಚೆನ್ನಾಗಿಲ್ಲ, ಮಿಕ್ಕಿರೋದು ಎಲ್ಲಾ ಚೆನ್ನಾಗಿದೆ. ಬಂತು ಈ 1 ವರ್ಷ ಸರಿ ಇಲ್ವಂತೆ. ಸಿನ್ಫುಲ್ ನೋಡಿ ನೋಡಿ ನೋಡಿ
ಅಲ್ವಾ ಗುರುಗಳೇ? ಸಿನ್ಫುಲ್ ಅನ್ನೋದು ತಪ್ಪಿದೆ, ಅದು ಒಂಥರ ಪಾಪ ಅನ್ನೋದು ತಪ್ಪು. ಅದೊಂದ್ ಸ್ವಲ್ಪ ಸ್ವಲ್ಪ ಕೆಳಗಿನ ಮಟ್ಟದ್ದು ಅನ್ನೋದು ಪರವಾಗಿಲ್ಲ, ಆದ್ರೆ ಪಾಪಿಗಳು ಹೇಳ್ತಾ ಇಲ್ಲ. ಏನ್ ಹೇಳಿದ್ರು ಈ ಕಡೆ ತಿರುಗಿಸಿ ಆ ಕಡೆ ತಿರುಗಿಸಿ ಎಲ್ಲಿ ಹೆಂಗ್ ತಿರುಗಿಸಿದ್ರು ಅದು ಸ್ವಲ್ಪ ಇದು ಅಲ್ವಾ? ಈಗ ಹೆಚ್ಚಾಗ್ಬಿಡ್ತಾ ಅಲ್ವಾ? ಅಲ್ಲ, ಎಷ್ಟು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ದೆ ಒಳ್ಳೆ ಇದ್ರಲ್ಲಿ, ಆದ್ರೆ ಅದು ನಿಮ್ ಯಜಮಾನ್ ನೋಡ್ಕೊಳ್ಳಿ. ಯಜಮಾನ್ ಎಷ್ಟು ಪುಣ್ಯವಂತರು, ನಾನು ಎಷ್ಟು ಅಂತ ಅವಾಗಲೇ ಗೊತ್ತಾಯ್ತು ನಿಮ್ಗೆ. ಅವ್ರು ಎಷ್ಟು ಆರಾಮಾಗಿದ್ದಾರೆ, ನಾನು ಎಷ್ಟು ಒದ್ದಾಡ್ತಿದ್ದೀನಿ ಅಂತ. ಅದೆಲ್ಲ ಅವ್ರು ಪುಣ್ಯವಂತರು ಜಾಸ್ತಿ, ನಾನು ಅಲ್ಲ. ನಿಮ್ಗೆ ಅಲ್ಲೇ ತಾಳೆ ನೋಡ್ಕೋಬಹುದು ನೀವು. ಗುರು ನಿಮ್ಗೆ ನೋಡ್ಕೊಳ್ಳಿ, ಅವ್ರಿಗೂ ನಿಮಗೂ ಎಷ್ಟು ವ್ಯತ್ಯಾಸ ಇದೆ, ಅವ್ರು ಎಷ್ಟು ಆರಾಮಾಗಿದ್ದಾರೆ ನೋಡ್ಕೊಳ್ಳಿ. ಅದು ಕಾಲ ಬೇರೆ ಗುರುಗಳೇ. ಈ ಕಾಲದಲ್ಲಿ ನಾವು ಅಷ್ಟೇ ಲೆವೆಲ್ ಅಲ್ಲಿ ಇರ್ತೀವಿ, ಅದು ತಪ್ಪೋ ಕರೆಕ್ಟೋ ಗೊತ್ತಿಲ್ಲ. ಆದ್ರೆ ವೈಶ್ಯನ ಶೂದ್ರ ಅಂತೆಲ್ಲ ಸೇರ್ಸಿದ್ರೆ ಅದೊಂಥರ ಸೊಸೈಟಿಯಲ್ಲೂ ಇಂಬ್ಯಾಲೆನ್ಸ್ ತಂದ್ಬಿಡುತ್ತೆ ಅಲ್ವಾ? ಅದು ಇಲ್ಲಮ್ಮ, ಇಲ್ಲಿ ಪಾಪ ಯೋಗ ಶಬ್ದಕ್ಕೆ ಅರ್ಥ ಪಾಪ ನಿಮಿತ್ತವಾಗಿ ಹುಟ್ಟಿದವರು ಅಷ್ಟೇ ಅರ್ಥ, ಪಾಪಿಗಳು ಅಂತ ಏನು ಅರ್ಥ ಅಲ್ಲ. ಭಕ್ತಿ ಮಾರ್ಗದಿಂದ ಎಲ್ಲರಿಗೂ ಉದ್ಧಾರ ಆಗೋಕೆ ಅವಕಾಶ ಇದೆ ಅಂತ ಹೇಳೋದೇ ಮುಖ್ಯ. ಭಕ್ತಿಯನ್ನು ಹೊಂದಿದವರಾದ್ರೆ ಯಾರೇ ಆಗ್ಲಿ, ಅದಕ್ಕೆ ಹೇಳ್ಬೇಕಲ್ಲ, ಯಾರೇ ಆಗ್ಲಿ ಉದ್ಧಾರ ಆಗ್ತಾರೆ ಅಂದ್ರೆ ಇಂಥವ್ರು ಉದ್ಧಾರ ಆಗ್ತಾರೆ. ಮೇಲೆ ಅರ್ಜುನ, ನೀನು ಒಳ್ಳೆ ಕ್ಷತ್ರಿಗಳು ಹುಟ್ಟಿದವನು, ಉತ್ತಮವಾದಂತಹ ಜನ್ಮ. ಇನ್ನು ಬ್ರಾಹ್ಮಣರು ಅವರು ವೇದಾಧ್ಯಯನ ಸಂಪನ್ನರು, ಶಾಸ್ತ್ರಾಧ್ಯಯನ ಸಂಪನ್ನರು, ಸ್ವಭಾವದ ವಿವೇಕ ವೈರಾಗ್ಯ ಸಂಪನ್ನರು, ಅವ್ರು ಮುಕ್ತರಾಗೋದು ಏನ್ ಆಶ್ಚರ್ಯ, ಹಾಗೆ ಆಗ್ತಾರೆ. ಅಲ್ಲ, ಅರ್ಥ ಆಯ್ತು ಅಂದ್ರು. ಒಂದು ವರ್ಷ ತೆಗೆದ್ಬಿಟ್ರೆ ಚೆನ್ನಾಗಿರುತ್ತೆ. ಭಗವಾನ್ ಪಾರ್ಟಿಗೆ ಹೋಗ್ಬಿಟ್ಟು ಭಗವಾನ್ ಪಾರ್ಟಿ. ಹಾ, ಅಲ್ಲ, ನಾನು ಸ್ವಭಾವದ ಪುಣ್ಯಾತ್ಮ ಅಲ್ಲಮ್ಮ. ನಾನ್ ಪುಣ್ಯ ಕಿತ್ತೀನಪ್ಪ, ನಾನೇನು ಪಾಪಿ ಅಲ್ಲಪ್ಪ. ಅವರೇ ಒಪ್ಕೋತಾರೆ ಪಾಪಿ ಅಂತ. ನನಗೆ ಯಾರ ಬಗ್ಗೆ ನಿಮ್ಮನ್ ಪಾಪಿಗಳು ಒಪ್ಕೋತೀರಾ? ಇರ್ಬೋದೇನೋ, ಅಂದ್ರೆ ಲೋವರ್. ಅಲ್ಲ ನಾನ್ ಹೆಂಗೆ ಹೇಳ್ತಾ ಇರೋದು ಅಂದ್ರೆ, ಮೇ ಬಿ ಪಾಪಿ ಯೋನಿ ಆಯ್ತು. ಅಲ್ಲ, ಪಾಪಿ ಯೋನಿ ಅವೆಲ್ಲ ಗೊತ್ತಿಲ್ಲ. ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಹೌದು, ಗಂಡಸರಿಗೆ ಲೆಸರ್ ಡಿಫಿಕಲ್ಟೀಸ್ ಇನ್ ಲೈಫ್. ಅವ್ರಿಗೆಲ್ಲ 3 days ಬೇರೆ ಕೂತ್ಕೊಳ್ಳೋದು, ಮತ್ತೆ ಮಕ್ಕಳನ್ನ ಹಡಿಯೋದು, ಅವೆಲ್ಲ ಕಷ್ಟ ಇಲ್ಲ. ಅದು ಒಂದೇ ಅವ್ರಿಗೆ ಅಡ್ವಾಂಟೇಜ್ ನಿಜ. ಅಂದ್ರೆ ಇನ್ನೇನು ಮಿಕ್ಕಿರೋದ್ರಲ್ಲಿ ಅದು ಒಂದೇ ಅಲ್ಲಮ್ಮ. ಹೆಂಗಸಲ್ಲಿ ಸ್ವಭಾವದಿಂದ ಮೈಂಡ್ ಇದೆಯಲ್ಲ, ತುಂಬಾ ಚಂಚಲ ಜಾಸ್ತಿ. ಚಿತ್ತ ಚಾಂಚಲ್ಯ ಸ್ತ್ರೀಯರಿಗೆ ಜಾಸ್ತಿ. ಯಾಕೆಂದ್ರೆ ತುಂಬಾ ಅವರಿಗೆ ಜವಾಬ್ದಾರಿ ಇದೆಯಲ್ಲ, ಜವಾಬ್ದಾರಿ ಜಾಸ್ತಿ ಆಗ್ಬಿಟ್ಟು ಚಿತ್ತ ಚಾಂಚಲ್ಯ ಜಾಸ್ತಿ. ಈ ಗಂಡಸಲ್ಲಿ ಜವಾಬ್ದಾರಿ ಕಮ್ಮಿ, ಹಾಗೆ ಚಿತ್ತ ಚಾಂಚಲ್ಯ ಆಗಲ್ಲ. ಅವರಿಗೆ ಗಂಡ ನೋಡ್ಕೋ, ಅತ್ತೆ ಮಾಮ ನೋಡ್ಕೋ, ಮಕ್ಕಳನ್ನ ನೋಡ್ಕೋ, ಮನೆ ಕಡೆ ನೋಡ್ಕೋ, ಬಂದು ಅತಿಥಿ ನೋಡ್ಕೋ, ತಂದೆ ಯೋಗಕ್ಷೇಮ ನೋಡ್ಕೋ, ಎಲ್ಲವನ್ನೂ ಮಾಡ್ಕೋಬೇಕಲ್ಲ. ಅದು ಜಾಸ್ತಿ ಇವ್ರಿಗೆ ಡಿಸ್ಟ್ರಾಕ್ಷನ್. ಆ ಪಾಯಿಂಟ್ ಒಪ್ಕೊಂಡೆ. ಆದ್ರೆ ನನ್ಗೆ ಈ ವೈಶ್ಯಾಸು ಶೂದ್ರದ್ದು ಅದು ಹೇಳ್ತಾರಲ್ಲ, ಅದುವೇ ಸಮ್ ಕೈಂಡ್ ಆಫ್ ಸೋಷಿಯಲ್ ಇಂಬ್ಯಾಲೆನ್ಸ್ ಅಂತ ನನ್ಗೂ ಅನ್ಸೋದು. ಇರ್ಬೋದೇನೋ, ಎಲ್ಲೋ ಟ್ರೂತ್ ಇರ್ಬೋದು ಅದ್ರಲ್ಲಿ. ಬಟ್ ಸ್ವಲ್ಪ ಭಗವಾನ್ ಬಾಯಿಂದಾನೇ ಬಂದ್ಬಿಟ್ರೆ ಅದು ಸ್ವಲ್ಪ ಇದು ಸೋಷಿಯಲ್. ವೈಶ್ಯ ಶೂದ್ರಲ್ಲೂ ಅವರಿಗೆ ನಮ್ಮ ದೇಹ ಸುಖ, ನಮ್ಮ ಇದು ಐಹಿಕವೇ ಅವನ ಸರ್ವಸ್ವ ಹೊರತು ಪರಮಾರ್ಥ ಕಡೆಗೆ ಅವ್ರು ಬರೋಲ್ಲ. ಪರಮಾರ್ಥ ಅವ್ರಿಗೆ ಬೇಕು ಅನ್ಸೋಲ್ಲ. ಹಾಗಾದ್ರಿಂದ ಅವರನ್ನು ಸೇರಿಸಿದ ಭಗವಂತ. ಅದು ಜನರಲೈಸ್ ಆಗ್ಬಿಡುತ್ತಲ್ಲ ಗುರುಗಳೇ, ಅಲ್ಲೇ ತಪ್ಪಾಗೋದು. ಈಗ ಅದ್ರಲ್ಲೂ ಒಳ್ಳೆಯವ್ರು ಇರ್ತಾರೆ, ಮತ್ತೆ ಆ ದಾರಿ ಇಟ್ಕೋಬೇಕು ಅಂತ ಮನ್ಸಿರೋರು ಇರ್ತಾರೆ, ಅವ್ರಿಗೆ ಅವಕಾಶ ಎಲ್ಲ ತಪ್ಪ. ಭಕ್ತಿ ಮಾರ್ಗ ಅವಲಂಬಿಸ್ಕೊಂಡ್ರೆ ಎಲ್ಲ ಉದ್ಧಾರ ಆಗ್ತಾರಮ್ಮ. ಅದಕ್ಕೆ ಕಲ್ಕೊಳ್ಳಿ, ಭಕ್ತಿ ಮಾರ್ಗವನ್ನು ಅವಲಂಬಿಸ್ಕೊಂಡ್ರೆ ಅಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲರೂ ಒಂದೇ. ಭಕ್ತಿ ಮಾರ್ಗ ಎಲ್ಲರೂ ಎತ್ತತ್ತೆ, ಯಾರನ್ನು ಬಿಡಲ್ಲ. ಭಕ್ತಿ ಮಾರ್ಗಕ್ಕೆ ಆಸಕ್ತಿ ಇದೆ. ಅದೊಂದು ಜಂಬೋ ಜೆಟ್ ವಿಮಾನ ಇದ್ದಾಗೆ, ಹತ್ತು ಕೂತು ಬಿಟ್ರೆ ಭಕ್ತಿ ಮಾರ್ಗದಲ್ಲಿ ರೈನ್ ಕರ್ಕೊಂಡು ಹೋಗುತ್ತೆ ಭಗವಂತಕ್ಕೆ. ಅದನ್ನ ಇಟ್ಕೊಳ್ಳಿ ಸಾಕು. ನಿಮ್ ದೇಹ ನೋಡ್ಕೊಳಕ್ ಹೋಗ್ಬೇಡಿ, ನಾನು ಯಾರು ನೋಡ್ಕೊಳಕ್ ಹೋಗ್ಬೇಡಿ. ಏನು ಅದು ಕರ್ಮವಶಾತ್ ಏನಾದ್ರು ಬಂದ್ಕೊಳ್ಳಿ, ನಮ್ಗೆ ಯಾರು ತಕ್ಕ. ಭಗವದ್ಭಕ್ತಿ ಹಿಡ್ಕೊಳ್ಳಿ ಸಾಕು ಪೂರ್ತಿ. ರಾಜಾನಶ್ಚಿತ ಋಷಿ ಅಷ್ಟೇ ರಾಜ ಋಷಯ. ಇವರು ದಿಲೀಪಾದಿಗಳಿದ್ದ ಅಜ ರಘು ಮಹಾರಾಜ ಇತ್ತಲ್ಲ, ನಾಡಲ್ಲಿದ್ದು ಋಷಿಗಳಂತೆ ಇದ್ರು ಅವರು. ಕಾಡಲ್ಲಿದ್ದ ಋಷಿಗಳು ಹೇಗಿದ್ರು ಅಷ್ಟು ಮಟ್ಟಿಗೆ ಜಿತೇಂದ್ರರಾಗಿ, ವಿವೇಕ ವೈರಾಗ್ಯ ಸಂಪನ್ನರಾಗಿ, ಧರ್ಮಾತ್ಮರಾಗಿದ್ರು. ಹಾಗಾಗಿ ರಾಜರಾಗಿದ್ದು ಋಷಿಗಳ ಸಮಾನರು. ಹಾಗೆ ಅಂಥ ರಾಜಋಷಿಗಳು ಮತ್ತೆ ವಿವೇಕ ವೈರಾಗ್ಯ ಯಾಜ್ಞವಲ್ಕ್ಯ ಬ್ರಾಹ್ಮಣರು ಅವರೆಲ್ಲರೂ ಕೂಡ ಮುಕ್ತರಾಗ್ತಾರೆ ಅಂತ ಹೇಳಲೇಬೇಕಾಗಿಲ್ಲ. ಭಕ್ತಿ ಮಾರ್ಗದಿಂದ ಅವ್ರಿಗೆ ಬೇಗ ಚಿತ್ತಶುದ್ಧಿಯಾಗಿ ತತ್ವಜ್ಞಾನ ಆಗುತ್ತೆ. ಯತಏವಂ ಅತಃ ಅತಃ ಅನಿತ್ಯಂ ಕ್ಷಣಭಂಗುರಂ ಅಸುಖಂಚ
ಅನಿತ್ಯಂ ಕ್ಷಣಭಂಗುರಂ ಅಸುಖಂಚ ಸುಖವರ್ಜಿತಂ ಸುಖವರ್ಜಿತಂ ಇಮಂ ಲೋಕಂ ಮನುಷ್ಯಲೋಕಂ ಪ್ರಾಪ್ಯ ಇಮಂ ಲೋಕಂ ಮನುಷ್ಯಲೋಕಂ ಪ್ರಾಪ್ಯ ಪುರುಷಾರ್ಥ ಸಾಧನಂ ದುರ್ಲಭಂ ಪುರುಷಾರ್ಥ ಸಾಧನಂ ದುರ್ಲಭಂ ಮನುಷ್ಯತ್ವಂ ಲಬ್ಧ್ವಾ ಭಜಸ್ವ ಸೇವಸ್ವ ಮಾಂ. ಮನುಷ್ಯತ್ವಂ ಲಬ್ಧ್ವಾ ಭಜಸ್ವ ಸೇವಸ್ವ ಮಾಂ. ಯಾವ ಕಾರಣದ ಈ ರೀತಿ ಇದೆಯೋ ಆದ್ದರಿಂದ ಈ ಅನಿತ್ಯವಾದ ಕ್ಷಣಭಂಗುರ, ಕ್ಷಣಕ್ಕೆ ನಾಶವಾಗುವಂಥದ್ದು. ಭಂಗುರ ಅಂದ್ರೆ ನಾಶ ಸ್ವಭಾವ ಅಂತ. ಕ್ಷಣಕ್ಕೆ ನಾಶವಾಗುವ ಸುಖವೇ ಇಲ್ಲದ ಸುಖವರ್ಜಿತವಾದ ಈ ಮನುಷ್ಯ ಲೋಕವನ್ನ ಪಡೆದು, ಅಂದ್ರೆ ಯಾವುದೋ ಜನ್ಮಾಂತರ ಮಾಡಿದ ಪುಣ್ಯದಿಂದ ಮನುಷ್ಯ ಲೋಕ ಪಡೆದಿದೆಯಾ, ಮನುಷ್ಯ ಲೋಕವನ್ನು ಪಡ್ಕೊಂಡು ಪುರುಷಾರ್ಥಕ್ಕೆ ಸಾಧನವಾಗಿರ್ತಕ್ಕ ಪುರುಷಾರ್ಥ ಸಾಧನವಾಗಿರೋ ಮನುಷ್ಯ ಲೋಕ, ದುರ್ಲಭವಾದ ಮನುಷ್ಯತ್ವ, ಇದನ್ನ ಪಡೆದು ನನ್ನನ್ನೇ ಸೇವಿಸು, ಭಜಿಸು, ಆರಾಧನೆ ಮಾಡು, ನಿರಂತರವಾಗಿ ಭಗವದ್ಭಕ್ತನಾಗಿದ್ಬಿಡು. ಭಗವದ್ಭಕ್ತನಾಗಿದ್ಬಿಟ್ಟ ನೋಡು, ಯಾವ ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ಏನೆಲ್ಲ ಹಾಕೊಳ್ಳಿ, ಭಗವದ್ಭಕ್ತಿ ಇದೆಯಾ ಗೆದ್ರಿ, ಅದಿಲ್ವಾ ಎಲ್ಲಿ ಹುಟ್ಟಿದ್ದು ದಂಡನೆ, ಏನು ಪ್ರಯೋಜನ ಇಲ್ಲ. ಅಷ್ಟೇ, ಯಾರು ಹುಟ್ಟಿದ್ ಬ್ರಾಹ್ಮಣಾಗಿ ಹುಟ್ಟಿರ್ಲಿ, ರಾಜ ಹೇಳಿ ಭಗವದ್ಭಕ್ತಿ ಇದೆ ಅದೆಲ್ಲ ಕೆಳಗಿನ ಕ್ಯಾಟಗರಿ, ಭಗವದ್ಭಕ್ತಿ ಉಳ್ಳವರೆಲ್ಲ ಉತ್ತಮ ಕ್ಯಾಟಗರಿ. ಅದು ಈ ಲೋಕ ಪಡೆದಾಗಿದೆಯಲ್ಲ, ಪಡೆದು ಬಿಟ್ಟು ಶಬ್ದಾರ್ಥ ಪಡೆದುವೆ, ಪಡೆದದ್ದಾದ ಈ ಲೋಕ ಅಂತ. ಈ ಲೋಕವನ್ನು ಇಟ್ಕೊಂಡು ನನ್ನನ್ನು ಭಜಿಸು. ಹೌದು, ಪಡೆದು ಶಬ್ದಾರ್ಥ ಹಾಗೆ. ಈ ಲೋಕವನ್ನು ಮನುಷ್ಯ ಲೋಕವನ್ನು ಪಡೆದಿರುವ ಮಾಡ್ಬಿಟ್ಟು ಸ್ವಾಮಿ. ಪಡೆದಿರುವ ಹೌದು, ಅರ್ಥ ಬರುತ್ತಾ? ಅಲ್ಲ ಅಲ್ಲ ಅಂದ್ರೆ ಈ ಪಡೆದು ನನ್ನನ್ನ ಪಡೆದು ಫ್ಯೂಚರ್ ಅಲ್ಲ, ಅದೇ ಪಡೆದು ಅಂದ್ರೆ ಮುಂದಕ್ಕೆ ಪಡೆದು ಹಾಗಲ್ಲ. ಅಲ್ಲ, ಸ್ಕೂಲಿಗೆ ಬಂತು ಇದು ಕಲಿಯಲ್ಲ ಅಂತಂದ್ರೆ, ಸ್ಕೂಲ್ ಬಂದು ಅಂದ್ರೆ ಬಂದ್ಬಿಟ್ಟಿದ್ಯಲ್ಲ, ಇಲ್ಲಿ ಬಂದು ಕಲಿಯ ನೀನು, ಬಂದು ನೀನ್ ಮಾಡಿದ್ರೆ. ಈ ಫಂಕ್ಷನ್ ಬಂದು ಊಟ ಮಾಡಲ್ಲ ಅಂತಂದ್ರೆ ಅಂದ್ರೆ ಬಂದುನೇ ಬಂದ್ಬಿಟ್ಟು ಅಂತಲ್ಲ, ಮುಂದೆ ಬಂದು ಅಂತಲ್ಲ, ಆರ್ಸಲು ಬರುತ್ತೆ ಅರ್ಧಕ್ರಿಯೆ. ಪಡೆದು ಅಂದ್ರೆ ಪಡ್ಕೊಂಡಿದ್ಯಲ್ಲ, ಈ ಪಡೆದ್ಬಿಟ್ಟು ನೀನ್ ನನ್ನ ಪಡೆದು ಅಂತ. ಇದನ್ನ ಪಡೆದು ನೀನು ಇದನ್ನ ಮಾಡಲ್ಲ ಅಂತಂದ್ರೆ ಏನ್ ಪ್ರಯೋಜನ? ಪಡೆದು ಮುಂದೆ ಪಡೆದು ಅಂತ ಅರ್ಥ ಅಲ್ಲ. ಕಾಂಟೆಕ್ಸ್ಟ್ ಸರಿ ಹೋಗುತ್ತೆ. ಬರೀ ಹಾಗೆ ಸೆಂಟೆನ್ಸ್ ನೋಡಿದ್ರೆ ಅದನ್ನ ಪಡೆದ್ಬಿಟ್ಟು ಸಾಮಾನ್ಯವಾಗಿ ಅರ್ಧಕ್ರಿಯೆ ಮುಂದಕ್ಕೆ ಹೇಳುತ್ತೆ. ಹೌದೌದು, ಈ ಸಂದರ್ಭ ಹೀಗೆ ಸೇರಿಸ್ಕೊತಾರೆ. ಹೌದು ಸರ್, ನನ್ನನ್ನೇ ಭಜಿಸು, ಸೇವಿಸು, ಮನ್ಮನಾ ಭವ ಮದ್ಭಕ್ತೋ ಮಜ್ಜಾಜಿ ಮಾನ್ ನಮಸ್ಕುರೋ ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾನ್ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾಃ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯ ಮಾಂ ಏವ ಏಷ್ಯಸಿ ಯುಕ್ತ್ಯೈವಂ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣಃ. ಆದ್ದರಿಂದ ಅರ್ಜುನ, ನನ್ನಲ್ಲಿಯೇ ಸರ್ವದಾ ಮನಸ್ಸಿಟ್ಟಿರು, ನನ್ನ ಧ್ಯಾನವನ್ನೇ ಮಾಡ್ತಾ ಇರ್ತ. ಮದ್ಭಕ್ತ ಅಂದ್ರೆ ನನ್ನನ್ನೇ ಪ್ರೇಮಿಸುವ. ನಾವು ಪ್ರೇಮಿಸೋದಾದ್ರೆ ನನ್ನನ್ನು ಪ್ರೇಮಿಸು, ಧ್ಯಾನ ಮಾಡೋದಾದ್ರೆ ನನ್ನನ್ನೇ ಧ್ಯಾನ ಮಾಡು, ಕರ್ಮ ಮಾಡೋದು ಯಾಗ ಮಾಡೋದಾದ್ರೆ ನನಗೋಸ್ಕರ ಯಾಗ ಮಾಡು. ಮಧ್ಯಾಜಿ ಮದರ್ಥಂ ಯಾಗಂಕೋ ಮಧ್ಯಾಜಿ ಭವ. ಯಾರಿಗೂ ಮಾಡಬೇಡ, ಇಂದಾದಿಗಳಿಗೂ ಮಾಡಬೇಡ, ಯಾವ ಇದಕ್ಕೂ ಮಾಡಬೇಡ. ಭಗವಂತನ ಪ್ರೀತ್ಯರ್ಥ ಯಜ್ಞ ಮಾಡು, ಭಗವಂತನ ಪ್ರೇಮಿಸುವ ನಾವು, ಅವರನ್ನೇ ಧ್ಯಾನ ಮಾಡ್ತಾ ಇದ್ರು. ಹೀಗೆ ಮಾಡ್ತಿದ್ರೆ ಕಾಲಾನುಕಾಲ ನನ್ನನ್ನು ನೀನು ಸೇರ್ಕೊಂಡ್ಬಿಡ್ತೀಯ. ಮಾಮೇವ ಏಷ್ಯಸಿ ಗಮಿಷ್ ಹೊಂದ್ಬಿಡ್ತೀಯ. ಈ ರೀತಿ ಯುಕ್ತ ಆತ್ಮ ಈ ರೀತಿ ಕೂಡಿಸ್ಕೊಂಡು ಮತ್ಪರಾಯಣನಾಗಿ ಮುಂದೆ ನನ್ನನ್ನೇ ನೀ ಸೇರುವನಾಗುತ್ತೀಯಾ, ನನ್ನಲ್ಲೇ ಒಂದಾಗ್ಬಿಡ್ತೀಯಾ. ಆಜ್ಯಂ ಯಥಾ ಮಂತ್ರ ಹುತಂ ಹುತಾಶೆ ಅಂತ. ಮಂತ್ರದಿಂದ ಹೋಮ ಮಾಡಿದ ತುಪ್ಪ ಹೇಗೆ ಅಗ್ನಿಯ ಸೇರೋಗ್ಬಿಡುತ್ತೋ ಹಾಗೆ ಭಗವದ್ಭಕ್ತನಾದವನು ಭಗವಂತನ ಒಂದಾಗ್ಬಿಡ್ತಾನೆ. ಕಥಂ ಹೇಗೆ? ಕಥಂ ಮಯಿ ವಾಸುದೇವೇ ಮನಃ ಯಸ್ಯ ತವ ಸತ್ವಂ ಮನ್ಮನಾಃ ಭವ. ಮಯಿ ವಾಸುದೇವೇ ಮನಃ ಯಸ್ಯ ತವ ಸತ್ವಂ ಮನ್ಮನಾಃ ಭವ. ನನ್ನಲ್ಲಿ ವಾಸುದೇವ ಭಗವಂತನಲ್ಲಿಯೇ ಮನಸ್ಸು ಯಾವ ನಿನಗೋ ಆ ನೀನು ಮನ್ಮನಾಗು, ನನಗೂ ನನ್ನಲ್ಲಿಯೇ ಮನಸ್ಸಿಟ್ಟವನಾಗು ಅಂತ. ತಥಾ ಮದ್ಭಕ್ತಃ ಭವ.
ತಥಾ ಮದ್ಭಕ್ತಃ ಅದೇ ರೀತಿ ನನ್ನಲ್ಲೇ ಪ್ರೇಮ ಇಡುವ. ಭಕ್ತಿ ಶಬ್ದಕ್ಕೆ ಅರ್ಥ ತನ್ನ ಒಪ್ಪಿಸ್ಕೊಳ್ಳೋದು ಅಥವಾ ತಾನು ಅಂತ ಅಂದ್ಕೊಳ್ಳೋದು. ಭಗವಂತನ ತಾನು ಅಂತ ಅಂದ್ಕೊಂಡ್ರೆ ಪ್ರೇಮ, ತನ್ನವನು ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಇನ್ನು ಅವನು ನೀನು ನನಗೋಸ್ಕರ ಅಂತ ಅಂದ್ಕೊಂಡ್ರೆ ತುಂಬಾ ಸೊಪ್ಪಾಗುತ್ತೆ. ನನಗೋಸ್ಕರ ಇರೋದು ಪರಮಾತ್ಮ ಪ್ರೀತಿಸ್ತೀನಿ ಅಂದ್ರೆ ನನಗೋಸ್ಕರ ನನ್ನ ಮಕ್ಕಳು ನೋಡ್ಕೊಳಕ್ಕೋ, ನನ್ನ ದುಡ್ಡನ್ನು ನಂದೇನೋ ಒಂದು ಉಳಿಸ್ಕೊಳ್ಳೋಕೆ ಭಗವಂತ ಒಬ್ಬ ಗಾಡು ಇದಾನ ಮನೆ ಕಾಯಕ್ಕೆ, ಹಾಗೆ ಅಂದ್ಕೊಂಡ್ರೆ ತುಂಬಾ ಅಪಚಾರ. ಮಜ್ಜಾಜಿ ಮಧ್ಯಜನಶೀಲೋ ಭವ. ಮದ್ಯಾಜಿ ಮದ್ಯಜನಶೀಲಃ ಭವ. ನನಗೋಸ್ಕರ ಯಾಗ ಮಾಡುವ ನಾವು ಶೀಲ ಅಂದ್ರೆ ತಾಚ್ಛಲ್ಯ. ಇದು ಯಾವ್ದನ್ ಮಾಡಿದ್ರೆ ಭಗವತ್ಪ್ರೀತ್ಯ ಮಾಡಿದ್ರೆ ಅದು ಯಾಗ ಆಗ್ಬಿಡುತ್ತೆ. ನೀವು ಯಾಗ ಅಂತ ಪ್ರಸಿದ್ಧವಾಗಿದೆಯಲ್ಲ, ಅದನ್ನ ಭಗವಂತನ ಮಾಡೋದು ಒಂದಾಯ್ತಲ್ಲ. ಈ ಕಸ ಗುಡಿಸಿ ನೆಲ ಒರೆಸಿ ಪಾತ್ರೆ ತೊಳಿ ಭಗವಂತನಿಗಾಗಿ ಮಾಡಿದ್ರೆ ಅದೇ ಒಂದು ಯಾಗ ಆಗ್ಬಿಡುತ್ತೆ. ಭಗವತ್ ಸಂಬಂಧವುಳ್ಳ ಎಲ್ಲಾ ಕ್ರಿಯೆಯು ಯಾಗಾತ್ಮಕತ್ವ ಬರ್ಕೊಂಡ್ಬಿಡುತ್ತೆ, ಯಾಗ ಸ್ವರೂಪ ಆಗ್ಬಿಡುತ್ತೆ. ಯಾವುದೇ ಕ್ರಿಯೆ ಆಗಲಿ ಅದಕ್ಕೆ ನಿನ್ನ ಇಂದ್ರಿಯ ಸಂತೋಷ, ನಿನ್ನ ದೈಹಿಕ ಸುಖಕ್ಕಾಗಿ ಮಾಡಿದ್ದೆಲ್ಲ ಲೌಕಿಕ ಕರ್ಮ ಆಗುತ್ತೆ. ಹಾಗಿಲ್ಲದೆ ಭಗವತ್ ಸಂಬಂಧವನ್ನು ಹೊಂದಿದ್ದಾದ ಎಲ್ಲಾ ಕರ್ಮವು ಯಾಗಮಯವಾದ ಯಜ್ಞಮಯವಾದ ಕರ್ಮ ಆಗುತ್ತೆ. ಹಾಗಾಗಿ ಭಗವಂತನಿಗೋಸ್ಕರ ಎಲ್ಲಾ ಚೇಷ್ಟೆಯನ್ನು ಮಾಡುವ. ಮಾಮೇವ ನಮಸ್ಕರು. ಮಾಮೇವ ಯಾರ್ಯಾರನ್ನು ಏನೋ ಕೆಲಸಕ್ಕೆ ಲೌಕಿಕವಾಗಿರ್ತಕ್ಕಂಥವನ್ನ ಯಂಕಂಚಿತ್ ಪುರುಷಾಧಮಂ ಕತಿಪಯ ಗ್ರಾಮೇಶ ಮಲ್ಪಾರ್ಥದಂ. ಏನೋ ಒಂದು ಸಣ್ಣ ಪಟೇಲ ಏನೋ ಒಂದು ಇದು ಅವನೇನೋ ಕೆಲಸ ಮಾಡ್ಕೊಡ್ತಾನೆ ಅಂತ ಹೇಳಿ ಅವ್ನ ಜೀವ ಬಿಟ್ಟು ಅವ್ನು ನಮಸ್ಕಾರ ಮಾಡೋದನ್ನ ಮಾಡಕ್ ಹೋಗ್ಬೇಡ. ಏನು ನಮಸ್ಕಾರ ಮಾಡಿದ್ರೆ ಭಗವಂತನಿಗೆ, ನೆನೆಸ್ಕೊಂಡ್ರೆ ಭಗವಂತನನ್ನ, ಪ್ರೀತಿ ಮಾಡಿದ್ರೆ ಭಗವಂತನನ್ನ, ಧ್ಯಾನ ಮಾಡಿದ್ರೆ ಭಗವಂತನನ್ನ. ಅದನ್ನ ಮಾಮೇವ ಈಶ್ವರಂ ಏಷ್ಯಸಿ ಆಗಮಿಷ್ಯಸಿ. ಮಾಮೇವ ಈಶ್ವರಂ ಏಷ್ಯಸಿ ಆಗಮಿಷ್ಯಸಿ. ಈ ರೀತಿ ನಡ್ಕೊಂಡವನಾದ್ರೆ ನನ್ನನ್ನೇ ಸೇರುವನಾಗುತ್ತೀಯ, ಒಂದಾಗ್ತೀಯ, ನನ್ನಲ್ಲೇ ಒಂದಾಗ್ತೀಯ, ಬರ್ತೀಯಲ್ಲ. ನನ್ನ ತರವನ್ನೇ ಪಡ್ಕೊಂಡ್ಬಿಡ್ತೀಯ. ನೀನು ನಾನು ಒಂದೇ ಆಗ್ಬಿಡ್ತೀವಿ ಕಣ. ನಿನ್ನ ತರವನ್ನು ತೆಗೆದುಹಾಕ್ಬಿಟ್ಟು ಹುಟ್ಟಿಲ್ಲ ಮಾಡ್ಬಿಡ್ತೀನಿ ಅಂತ ಭಗವಂತ. ಹುಟ್ಟು ಅಡಗಿಸ್ಬಿಡ್ತೀನಿ ಅಂತ ನಾನು ನಿಜವಾಗಿ ನಾನು ಹುಟ್ಟು ಅಡಗಿಸು ಮಹಾರಾಯ, ಆ ಅನುಗ್ರಹ ಮಾಡು, ನಾನು ಹುಟ್ಟಿಲ್ಲ ಮಾಡಪ್ಪ ಅಂತ ಕೇಳ್ಕೋಬೇಕು. ಲೋಕದಲ್ಲಿ ಹುಟ್ಟಿಲ್ಲ ಮಾಡ್ಬಿಡ್ತೀನಿ, ನಾನು ತಂಟೆ ಮಾಡ್ಬಿಟ್ರೆ ಅಂತಲ್ಲ. ಭಗವಂತನ ತಂಟೆ ಹೋದ್ರೆ ಇದೇ ಮಾಡೋದು. ನಮ್ಮನ್ನು ಹುಟ್ಟಿಲ್ಲ ಮಾಡ್ಬಿಡ್ತಾನೆ. ನಮ್ಮನ್ನು ಹುಟ್ಟನ್ನು ಅಡಗಿಸಿ ನೀನು ಹುಟ್ಟಿಲ್ಲ ಅಂತ ಮಾಡಿ ಭಗವಂತಲ್ಲಿ ಒಂದ್ ಮಾಡ್ಕೊಂಡು ನಾನು ಭಗವಂತ ಒಂದಾಗ್ಬಿಟ್ಟು ಈ ತ್ರಿಪುಟಿಗೆ ಕಿತ್ತಾಕ್ಬಿಡ್ತಾನೆ. ಭಕ್ತಿ ಭಕ್ತ ಭಗವಂತ ಅನ್ನೋ ತ್ರಿಪುಟಿಗೆ ಹೋಗ್ಬಿಡುತ್ತೆ, ಏಕಾತ್ಮತೆ ಬರ್ಕೊಂಡ್ಬಿಡ್ತಾನೆ. ಯುಕ್ತ ಸಮಾಧಾಯ ಚಿತ್ತಂ ಏವಂ. ಯುಕ್ತ ಸಮಾಧಾಯ ಚಿತ್ತಂ ಈ ಏವಂ. ರೀತಿ ಸಮಾಧಾನ ಹೊಂದಿ ಚಿತ್ತವನ್ನ ಪರಮಾತ್ಮನಲ್ಲಿಯೇ ಇಳಿಸ್ಕೊಂಡು ಪರಮಾತ್ಮನ್ನೇ ಸೇರ್ಕೊಂಡ್ಬಿಡ್ತೀಯ. ಆತ್ಮಾನಂ ಮಾಂ. ಆತ್ಮಾನಂ ಮಾಂ. ನಾನು ಎಲ್ಲೋರೋನು ಲೋಕಟ್ಟಲ್ಲಿರೋನು ಅಲ್ಲಿ ಬಂದು ಸೇರ್ಕೊತೀಯ ಅನ್ಕೋಬೇಡ. ಆತ್ಮನ ಕೂತ್ಕೊಂಡಿದ್ದೀನಿ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಒಳಗು ಹೊರಗು ಎಲ್ಲಾ ತುಂಬಿಕೊಂಡಿದೆ ಪರಮಾತ್ಮ. ಆತ್ಮ ಜೀವನ ಪರಮಾರ್ಥ ಅದು, ಅದನ್ನ ಸೇರ್ಕೊಳ್ತೀಯ. ಅಹಂ ಹಿ ಸರ್ವೇಷಾಂ ಭೂತಾನಾಂ ಆತ್ಮ ಪರಾಶಗತಿ ಪರಂ ಅಯನಂ. ಅಹಂ ಹಿ ಸರ್ವೇಷಾಂ ಭೂತಾನಾಂ ಆತ್ಮ ಪರಾಚ ಗತಿಃ ಪರಂ ಅಯನಂ. ನಾನೇ ಅಲ್ಲವೇ ಸಮಸ್ತ ಭೂತಗಳಿಗೂ ಆತ್ಮನಾಗಿರೋನು. ಅವರಿಗೂ ಗೊತ್ತಿದ್ದೇನೆ. ಅವರು ಯಾವ್ದನ್ನು ನಾನು ಅಂದ್ಕೊಂಡಿದ್ರು, ನಿಜವಾಗ ಅದ ನಾನು ಅಂದ್ಕೊಳ್ತಾರು ನನ್ನನ್ನೇ, ಅದು ಅವ್ರಿಗೆ ಗೊತ್ತಿಲ್ಲ. ಅವರು ಅರಿವಿದ್ದೇನೆ ದೇಹಾದಿಂದ ನಾನು ಅಂದ್ಕೊಂಡ್ಬಿಟ್ಟು ಮೋಸ ಹೋಗ್ತಿದ್ದಾರೆ. ನಿಜವಾಗಿ ನಾನೆಂಬುದು ಶಬ್ದಕ್ಕೆ ಲಕ್ಷ್ಯಾರ್ಥ ಮುಖ್ಯಾರ್ಥ ನಾನು ಪರಮಾತ್ಮನಾಗಿದ್ದಾನೆ. ಆ ಹೆಚ್ಚಿನ ಗತಿಯು ಹೆಚ್ಚಿನ ಅಯನ ಸ್ಥಾನ ಸೇರ್ಬೇಕಾದ ನೆಲೆ ನಾನೇ ಆಗಿದ್ದೀನಿ. ತಮ್ ಮಾಂ ಏವಂ ಭೂತಂ ಏಷ್ಯಸಿ ಇದು ಅತೀತೇನ ಸಂಬಂಧ. ತಮ್ ಮಾಂ ಏವಂ ಭೂತಂ ಏಷ್ಯಸಿ ಇತಿ ಅತೀತೇನ ಸಂಬಂಧ. ಈ ರೀತಿ ಇರ್ತಕ್ಕಂತಹ ನನ್ನನ್ನ ನೀನು ಸೇರ್ಕೊಳ್ತೀಯಾ, ಒಂದಾಗ್ತೀಯಾ, ಪಡ್ಕೊಳ್ತೀಯಾ ಅಂತ ಹೇಳಿ ಈ ರೀತಿ ಹಿಂದೆ ಹೇಳಿದ ವಾಕ್ಯದನ್ನು ಇದಕ್ಕೆ ಅನ್ವಯ ಮಾಡ್ಕೊಳ್ಳಿ ಅಂತ. ಅಲ್ಲಿ ಮಾಮೇ ಮನ್ಮನಾಭ ಮದ್ಭಕ್ತಾದ ಆದ್ರೆ ಈಗಿರ್ತಕ್ಕಂತಹ ನನ್ನನ್ನ ಸೇರ್ಕೊಳ್ತೀಯಾ ಅಂತ ಹಿಂದಕ್ಕೆ ಅನ್ವಯ ಮಾಡ್ಕೊಳ್ಳಿ ಅಂತಾರೆ. ಹಿಂದಿನ ಮಾತಿಗೆ ಇದನ್ನ ಸೇರಿಸ್ಕೋಬೇಕು ಅಂತ. ಮತ್ಪರಾಯಣ ಸನ್ನಿತ್ಯರ್ಥ. ಮತ್ಪರಾಯ ಸನ್ನಿತ್ಯರ್ಥ. ಭಗವತ್ ಪರಾಯಣನಾಗಿ ಪರಂ ಅಯನ ಭಗವಂತನೇ ಸೇರ್ಬೇಕಾದವನು, ಅವನೇ ನನಗೆ ಗತಿ, ಅವನೇ ನನಗೆ ಸರ್ವಸ್ವ, ಅವನನ್ನೇ ಪ್ರೇಮ ಇಟ್ಕೊಂಡು ಮಾಡ್ತಾ ಅವನ ಚಿಂತನೆ ಇದ್ದು ಹಾಗೆ ಅವನಲ್ಲಿ ಒಂದಾಗ್ಬಿಡ್ತಾನೆ, ಹೇಳ್ಕೊಂಡ್ಬಿಡ್ತಾರೆ. ನಾಳೆಯಿಂದ 2ನೇ ಪುಸ್ತಕ. ಈ ಪುಸ್ತಕ ಆಯ್ತು.